ನಮಸ್ಕಾರ. ಜನಧ್ವನಿ ಕಾರ್ಯಕ್ರಮ ಸರಣಿಯ ಇವತ್ತಿನ ಈ ಸಂಚಿಕೆಗೆ ತಮ್ಮನ್ನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಬಂಧುಗಳೇ, ಒಂದು ಸಾಮಾನ್ಯವಾಗಿ ನಾವು ಹೇಳುವುದನ್ನು ಕೇಳಿದ್ದೇವೆ. ಮನುಷ್ಯ ಆಹಾರ ಇಲ್ಲದೆ ಕೆಲವು ವಾರಗಳ ಕಾಲ ಬದುಕಬಲ್ಲ, ನೀರಿಲ್ಲದೆ ಕೆಲವು ದಿನಗಳ ಕಾಲ ಬದುಕಬಲ್ಲ. ಆದರೆ ಪ್ರಾಣವಾಯು ಇಲ್ಲದೆ ಕೆಲವು ನಿಮಿಷಗಳು ಮಾತ್ರ ಬದುಕುವುದಕ್ಕೆ ಸಾಧ್ಯ. ಪಂಚಭೂತಗಳಲ್ಲಿ ಅಥವಾ ಪಂಚತತ್ವಗಳಲ್ಲಿ ಒಂದಾಗಿರುವಂತಹ ವಾಯುವಿನ ವ್ಯತ್ಯಾಸ ಆದರೆ, ಏರುಪೇರಾದರೆ ಬಹುತೇಕ ಎಲ್ಲ ಅವ್ಯವಸ್ಥೆಗಳಾಗ್ತದೆ. ನಮ್ಮ ದೇಹದ ಒಳಗಿನ ವಾಯು ವ್ಯತ್ಯಾಸ ಆದರೂ ಕೂಡ ಒಂದಷ್ಟು ಸಮಸ್ಯೆಗಳಾಗ್ತದೆ. ಸಾಮಾನ್ಯ ಪರಿಭಾಷೆಯಲ್ಲಿ ನಾವು ವಾಯು ಸಮಸ್ಯೆ ಅಂತ ಹೇಳ್ತೇವೆ, ಇನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತೇವೆ. ಇವತ್ತು ನಾವು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಆಗಬಹುದಾದಂತಹ ತೊಂದರೆಗಳೇನು ಮತ್ತು ಯಾವುದೇ ಸಮಸ್ಯೆ ಬರುವುದಕ್ಕಿಂತ ಮೊದಲೇ ಅದನ್ನು ಹೇಗೆ ತಡೆಗಟ್ಟಬಹುದು ಎನ್ನುವುದರ ಬಗ್ಗೆ ಆಯುರ್ವೇದ ಶಾಸ್ತ್ರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಿರೂಪಿಸಲ್ಪಟ್ಟಿದೆ. ಈ ಆಯುರ್ವೇದ ಶಾಸ್ತ್ರ ಈ ಒಂದು ಸಮಸ್ಯೆಗೆ ಯಾವ ರೀತಿಯಂತಹ ಪರಿಹಾರಗಳನ್ನು ಸೂಚಿಸ್ತದೆ ಮತ್ತು ಅದನ್ನು ಬರದ ಹಾಗೆ ಯಾವ ರೀತಿ ತಡೆಗಟ್ಟಬಹುದು ಎನ್ನುವ ಮಾರ್ಗೋಪಾಯಗಳನ್ನು ತಿಳಿಸಿದೆ ಎನ್ನುವುದರ ಬಗ್ಗೆ ಸಮಗ್ರವಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಬಂಧುಗಳೇ, ಎಂದಿನಂತೆ ಆಯುರ್ವೇದ ಶಾಸ್ತ್ರವನ್ನು ಅಧ್ಯಯನ ಮಾಡಿಕೊಂಡು ತಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕಾಗಿ ನಮ್ಮೊಂದಿಗಿದ್ದಾರೆ ಕುಂದಾಪುರ ತೆಕ್ಕಟ್ಟೆಯ ಮೈತ್ರೇಯಿ ಆಯುರ್ವೇದ ಆಶ್ರಮದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಮ್ಮ ಟಿವಿಯ ಸಮಸ್ತ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ತಾವು ನೇರವಾಗಿ ಭಾಗಿಗಳಾಗಬಹುದು. ಇವತ್ತಿನ ವಿಷಯವನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ. ಗ್ಯಾಸ್ಟ್ರಿಕ್ ಸಮಸ್ಯೆ, ಅದರಿಂದ ಆಗುವಂತಹ ದುಷ್ಪರಿಣಾಮಗಳು, ಅದನ್ನು ತಡೆಗಟ್ಟುವ ಮಾರ್ಗೋಪಾಯಗಳ ಬಗ್ಗೆ ನಿಮ್ಮಲ್ಲಿ ಪ್ರಶ್ನೆಗಳಿದ್ದಲ್ಲಿ ಅದರ ಬಗ್ಗೆ ಮಾತ್ರ ಪ್ರಶ್ನೆಗಳನ್ನು ದಯವಿಟ್ಟು ಕೇಳಿ ಅಂತ ಹೇಳುತ್ತಾ ಮೊದಲ ಕೆಲವು ನಿಮಿಷಗಳ ಕಾಲ ಈ ಸಮಸ್ಯೆಗಳ ಬಗ್ಗೆ ವಿಸ್ತೃತ ಮಾಹಿತಿಯನ್ನು ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರು ನೀಡಲಿಕ್ಕಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ. ನಮಸ್ಕಾರ ನವೀನ್ ಜಿ. ಹಿಂದೆ ಸಂಚಿಕೆಯಲ್ಲಿ ಸಹ ನಾವು ಗ್ಯಾಸ್ಟ್ರಿಕ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಇವತ್ತು ನಾನು ಸ್ವಲ್ಪ ಡೀಪ್ ಹೋಗೋದು ಮನಸ್ಸು ಮಾಡಿಕೊಂಡೆ. ಯಾಕೆಂದ್ರೆ ಜನರದ ಯಾವ ಥರ ಪ್ರಶ್ನೆಗಳು ಮತ್ತೆ ತೊಂದರೆಗಳದ ಕ್ವೆಶ್ಚನ್ ಸೀರಿಯಸ್ಲಿ ಕೇಳಿದ್ದಾರೆ. ಅದರಿಂದ ನಮಗೆ ಒಂದು ಒಳ್ಳೆ ಪ್ರೇರಣೆ ಸಿಗ್ತದೆ. ಖಂಡಿತ. ಈಗ ನೋಡಿ, ಗ್ಯಾಸ್ಟ್ರಿಕ್ ಶಬ್ದ ಬಹಳ ಕಾಮನ್ ಆಗಿದೆ, ಯಾರಿಗೂ ಗೊತ್ತಿಲ್ಲ ಗ್ಯಾಸ್ಟ್ರಿಕ್ ಆದರೆ ಏನು. ಅಂದರೆ ಒಂದು ರೂಢಿ. ನಮ್ಮ ಆಯುರ್ವೇದದಲ್ಲಿ ಗ್ಯಾಸ್ಟ್ರಿಕ್ಗೆ ಸುಮಾರು ವರ್ಣನೆ ಉಂಟು. ಯಾಕೆಂದ್ರೆ ಎಲ್ಲ ಕಾಯಿಲೆಗಳಿಗೆ ಕಾರಣ ನಮ್ಮ ಹೊಟ್ಟೆ ಸಮಸ್ಯೆ. ಜನಸಾಮಾನ್ಯರಿಗೆ ಪ್ರಕಾರ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ಹೊಟ್ಟೆಯ ತೊಂದರೆ ಯಾವುದು ಇದ್ರೆ ಅದನ್ನು ಗ್ಯಾಸ್ಟ್ರಿಕ್ ಶಬ್ದ ಒಳಗೆ ತರುವುದು. ನಮ್ಮಲ್ಲಿ ಒಂದು ಕಾಯಿಲೆ ಹೇಳಿದ್ದಾರೆ ಗ್ರಹಣಿ. ಗ್ರಹಣಿ ಅಂತ ಹೇಳಿದ್ರೆ ಏನ್ ತಿಂದ್ರೂ ಸಹ ಅಜೀರ್ಣ ಆಗುವುದು. ತಿಂದ್ರೆ ಜೀರ್ಣ ಆಗುವುದಿಲ್ಲ, ಗಂಟಲ್ಲಿ ಬರ್ತಾ ಇರ್ತದೆ. ನೋಡಿ, ಈಗ 70% ಜನರಿಗೆ ಗಂಟಲ್ಲಿ ಒಂಥರ ತೊಂದರೆ ಬಂದಾಗಿರ್ತದೆ. ಕೂತು ನಿಂತ ತಕ್ಷಣ ಒಂದು ಕಣ್ಣೆದುರಿಗೆ ಕತ್ತಲೆ ಬಂದಾಗೆ ಆಗ್ತದೆ. ಕಣ್ಣು ಕತ್ತಲೆ. ಅದು ಕಣ್ಣು ಕತ್ತಲೆ ಸಮಸ್ಯೆ ಯಾವುದುಂಟು? ಹೊಟ್ಟೆ ಸಮಸ್ಯೆ ಉಂಟು. ಕಿವಿಗೆ ಒಂದು ಕುಯ್ ಒಂದು ಶಬ್ದಗಳು ಬರ್ತದೆ. ಕರ್ಣಕ್ಷೇಡ್ ಅಂತ ನಮ್ಮಲ್ಲಿ ಹೇಳಿದ್ದಾರೆ. ಮತ್ತೆ ಸೈಡಲ್ಲಿ, ಬೆನ್ನಲ್ಲಿ, ಕುತ್ತಿಗೆಯಲ್ಲಿ ನೋವು ಹೇಳಿದಾರಲ್ಲ, ಅದು ಸಹ ಗ್ರಹಣಿ ಹೊಟ್ಟೆ ಸಮಸ್ಯೆ ಎಂದರೆ ಉಂಟು. ನೋಡಿ, ರೂಪ ಬೇರೆ ಬೇರೆ ಇದೆ, ಸಿಂಪ್ಟಮ್ಸ್ ಬಾಡಿದ ಬೇರೆ ಕಡೆ. ಕಣ್ಣು ಕತ್ತಲೆ, ಗಂಟಲ್ಲಿ ಒಂಥರ ಇರಿಟೇಷನ್, ಎಲ್ಲ ಕಡೆ ಸೈಡ್ಗಳಲ್ಲಿ ಎಲ್ಲ ನೋವು, ಮತ್ತೆ ಗೃದ್ಧಿ ಸರ್ವರಸಾನಾಮ್ ಅಂತ ಹೇಳಿದ್ದಾರೆ. ಆದ್ರೆ ಏನು ತಿನ್ಲಿಕ್ಕೂ ಇಂಟ್ರೆಸ್ಟ್ ಇರುವುದಿಲ್ಲ. ಅವ್ರು ಏನ್ ಮಾಡ್ತಾರೆ, ಹಸುವೆ ಇಲ್ಲ ಅವರಿಗೆ, ಆವಾಗ ಬೇರೆ ಬೇರೆ ರೆಸ್ಟೋರೆಂಟ್ಗೆ ಹೋಗ್ತಾರೆ. ಅಲ್ಲಿ ಏನಾದ್ರೂ ತುಂಬಾ ಖಾರದ ಏನಾದ್ರೂ ಡಿಫ್ರೆಂಟ್ ಫುಡ್ ಬೇಕು. ಯಾಕೆಂದ್ರೆ ಮನೆಯದ ನಾರ್ಮಲ್ ಫುಡ್ಗೆ ರುಚಿ ಆಗುದಿಲ್ಲ, ಜಿಹ್ವಾ ಚಪಲ ಬಿಡುವುದಿಲ್ಲ. ಯಾಕೆಂದ್ರೆ ನಾರ್ಮಲ್ ಫುಡ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇರುವುದಿಲ್ಲ. ಇನ್ನೊಂದು ಹೇಳಿದ್ರೆ ಮನಸ್ಸದನ. ನೋಡಿ, ಸೈಕಲಾಜಿಕಲ್ ಸಿಂಪ್ಟಮ್ ಹೇಳಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ. ಮೈಂಡ್ ಫುಲ್ ಡಲ್ ಆಗಿ ಇರ್ತದೆ. ಆಕ್ಚುಲಿ ಸಮಸ್ಯೆ ಮೈಂಡ್ ಅಲ್ಲ, ಅದು ಸಮಸ್ಯೆ ಗ್ಯಾಸ್ಟ್ರಿಕ್ ಅದು ಉಂಟು. ನೋಡಿ, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಮನಸ್ಸಕ್ಕೆ ಒಂದು ಡಲ್ನೆಸ್, ಡಿಪ್ರೆಷನ್, ಏನ್ ತಿನ್ಲಿಕ್ಕೂ ಇಂಟ್ರೆಸ್ಟ್ ಇರುವುದಿಲ್ಲ. ಆವಾಗ ಜಿಹ್ವ ಚಪಲ ಆಗುವುದು, ಮೈ ಕೈಯಲ್ಲಿ ನೋವು ಇರ್ತದೆ, ಕಿವಿಯಲ್ಲಿ ಶಬ್ದ ಬರ್ತದೆ, ಕಣ್ಣೆದುರಿಗೆ ಕತ್ತಲೆ ಬಂದಾಗೆ ಆಗ್ತದೆ, ಗಂಟಲ್ಲಿ ಒಂಥರ ಇರಿಟೇಷನ್ ಇರ್ತದೆ, ಮತ್ತೆ ಊಟ ಮಾಡಿದ ಮೇಲೆ ಒಂದು ಅಸಮಾಧಾನ, ಜೀರ್ಣ ಆಗುವಾಗ ತೇಗು ಬರ್ತದೆ, ಜೀರ್ಣ ಆಗುವಾಗ ಒಂಥರ ಸಂಕಟ. ಊಟ ಎಲ್ಲ ಜೀರ್ಣ ಆದ ಮೇಲೆ ಸ್ವಲ್ಪ ಸಮಾಧಾನ ಆಗ್ತದೆ. ಮತ್ತೆ ಲಂಗ್ಸ್ ಅಲ್ಲಿ ಕೆಮ್ಮು ಮತ್ತೆ ಉಬ್ಬಾಸ, ಇದು ಸಹ ಹೊಟ್ಟೆಯ ಗ್ರಹಣೀಯದ ಸಿಂಪ್ಟಮ್ಸ್. ಕರೆ ಇದೆ, ನೋಡೋಣ. ಹಲೋ, ನಮಸ್ಕಾರ.
ಹೇಳಿ ಸರ್, ನಮಸ್ಕಾರ. ತಮ್ಮ ಹೆಸರು? ಅನಿಲ್ ಕುಮಾರ್ ಅಂತ. ಅನಿಲ್ ಕುಮಾರ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಟಿವಿಯ ವಾಲ್ಯೂಮ್ ಕಡಿಮೆ ಮಾಡಿ. ಟಿವಿ ವಾಲ್ಯೂಮ್ ನಿಲ್ಲೇ ಇಟ್ಟಿದ್ದೆ ನಾನು. ಹೌದಾ, ಸರಿ, ನೇರವಾಗಿ ಡಾಕ್ಟರ್ ಜೊತೆ ಮಾತಾಡಿ. ಡಾಕ್ಟರ್ ತನ್ಮಯ್ ಸರ್, ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ನಾನು ನಿಮ್ಮ ಪರ್ಸನಲ್ ಫೋನಿಗೆ ಒಂದೆರಡು ಸಲ ಮಾಡಿದ್ದೆ ಫೋನು. ಮತ್ತೆ ಸರ್, ಈ ಗ್ಯಾಸ್ಟ್ರಿಕ್ ನೀರು ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನೀವು ಲಾಸ್ಟ್ ಸಲ ಯಾವಾಗಲೂ ಹೇಳಿದ್ರಿ. ಅತ್ಯಂಬುಪಾನಂ ಅಜೀರ್ಣಕ್ಕೆ ಕಾರಣಂ. ಅತ್ಯಂಬು ನೀರು ಕುಡಿದ್ರೆ ಅಜೀರ್ಣ ಬರುವುದಿಲ್ಲ. ಅತಿ ಅಂಬುಪಾನ ತುಂಬಾ ನೀರು ಕುಡಿದ್ರೆ ಮಾತ್ರ. ಬೆಳಿಗ್ಗೆ ಒಂದು ಅರ್ಧ ಮುಕ್ಕಾಲು ಲೀಟರ್ ಕುಡಿತೇನೆ. ಬೆಳಿಗ್ಗೆ ತೊಂದರೆ ಇಲ್ಲಪ್ಪ, ಬೆಳಿಗ್ಗೆ ಕುಡೀರಿ, ಇಡೀ ದಿವಸ ಸೇರಿ ಒಂದು 2 ಲೀಟರ್ ಆಗುತ್ತೆ, ಸಾಕು, ಏನ್ ಚಿಂತೆ ಇಲ್ಲ. ಊಟ ಮಾಡಿದ ನಂತರ ಕೆಲವರು ಗಡಗಡಗಳ ಫಾಸ್ಟ್ ತುಂಬಾ ನೀರು ಕುಡಿತಾರಲ್ಲ, ಅದು ಅನಿಲ್ ಅವರೇ ಕಷ್ಟದ ಕೆಲಸ. ಅದರಿಂದ ಬರುವುದು ಅಜೀರ್ಣ. ಸಾಮಾನ್ಯವಾಗಿ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಅರ್ಧ ಲೀಟರ್ ಸಹ ನೀರು ಕುಡಿದ್ರೆ, ಮುಕ್ಕಾಲು ಲೀಟರ್ ನೀರು ಕುಡಿದ್ರೆ ಏನ್ ತೊಂದರೆ ಬರೋದಿಲ್ಲ. ಅವ್ರು ಬಹುಶಃ ಇಡೀ ದಿನಕ್ಕೆ 2 ಲೀಟರ್, ಅದು ಬಹುಶಃ ಜಾಸ್ತಿ ಅಲ್ಲ, ಒಂದು ಸಾಮಾನ್ಯ ಜಾಸ್ತಿ ಇಲ್ಲ. ಮತ್ತೆ ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ, ತೋಟದಲ್ಲಿ ಇಲ್ಲದ್ರೆ ಸ್ವಲ್ಪ ಫಿಸಿಕಲ್ ವರ್ಕ್ ಮಾಡಿದ್ರೆ ಏನ್ ಜಾಸ್ತಿ ಇಲ್ಲ. ಜಾಸ್ತಿ ಹೇಳಿದ್ರೆ ಬಹಳ ಪ್ರಾಮಾಣಿಕ, ಒಳ್ಳೆ ಕ್ವಶನ್ ಅವ್ರದ್ದು. ಇದು ಕ್ಲಾರಿಟಿ ಬೇಕು ಈ ವಿಷಯದಲ್ಲಿ. ಖಂಡಿತ ಖಂಡಿತ. ಈಗ ತಿಂಡಿ ಮಾಡಿದ್ದಾನೆ ಒಬ್ಬ, 9-8 ಗಂಟೆಗೆ ತಿಂಡಿ ಮಾಡಿದ್ದಾನೆ. ತಿಂಡಿ ಮಾಡಿದ ನಂತರ ಅವನು ಕೆಲಸಕ್ಕೆ ಹೋಗ್ತಾನೆ. ಆಫೀಸಲ್ಲಿ ಕೂತ ತಕ್ಷಣ ಬಿಸ್ಲೇರಿ ಬಾಟ್ಲಿ ಓಪನ್ ಮಾಡಿ ಕೆಲವರು ನೀರು ಫುಲ್ ಹೊಟ್ಟೆ ತುಂಬ ನೀರು ಕುಡಿಯೋದು, ದಟ್ ಈಸ್ ಡೇಂಜರಸ್. ಆದರೆ ನೀರು ಒಂದು 50 ml ಕುಡಿಯೋದು, ಅದಾದ್ಮೇಲೆ ಒಂದು ಸ್ವಲ್ಪ ನೀರು ಕುಡಿದು 100 ml ನೀರು ಕುಡಿದ್ರೆ ಸಾಕು, ಅದು ಸೆಟ್ ಆಗಲಿ. ಕರೆಗಳು ಕಾಯ್ತಾ ಇದೆ, ಮತ್ತೆ ಪುನಃ ನೀರು ಕುಡಿಬೇಕು. ಕರೆಗಳು ಕಾಯ್ತಾ ಇದೆ. ಹಲೋ, ಹಲೋ, ನಮಸ್ಕಾರ ಅಮ್ಮ. ನಮಸ್ಕಾರ, ಹೇಳಿ ಅಮ್ಮ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ನನ್ನ ತಮ್ಮನಿಗೆ ಇದು ಉಬ್ಬಸದಾಗೆ ಆಗ್ತದೆ ಮತ್ತು ನಡಿಲಿಕ್ಕೆ ಸಹ ಆಗುದಿಲ್ಲ ಅಂತೆ. 4 ಹೆಜ್ಜೆ ತೆಗೆಯುವಾಗ ಉಬ್ಬಸ ಬರ್ತದೆ ಅವನಿಗೆ, ರಾತ್ರಿ ಜೋರಾಗ್ತದೆ ಅಂತೆ ಅವನಿಗೆ, ನನ್ನ ತಮ್ಮನಿಗೆ. ತಮ್ಮ ಎಲ್ಲಿದ್ದಾರೆ ಸರ್? ನಿಮ್ಮ ತಮ್ಮ ನಿಮ್ಮ ಜೊತೆಗಿದ್ದಾರಲ್ಲಿ? ಇಲ್ಲ, ಜೊತೆಗಿಲ್ಲ, ಅವನು ಬೈಂದೂರಿನಲ್ಲಿ ಇದ್ದಾನೆ. ಬೈಂದೂರಲ್ಲಿದ್ದಾರೆ. ಹೌದು. ಪ್ರಥಮ ನಮ್ಮ ಮನೆ ಮಂಗಳೂರು. ನಿಮ್ಮ ಮನಸ್ಸಲ್ಲಿ ಭ್ರಾತೃ ಭಾವ, ಭ್ರಾತೃ ಸ್ನೇಹ, ಭ್ರಾತೃ ಪ್ರೇಮಕ್ಕೆ ಅಭಿನಂದನ. ನಿಮ್ಗೆ ತಮ್ಮನ ಬಗ್ಗೆ, ಚಿಂತೆಯ ಬಗ್ಗೆ ನನಗೆ ಬಹಳ ಸಂತೋಷ. ಹೌದೌದು, ನನಗೆ ಅವನು ಇವತ್ತು ಹೇಳುವಾಗ ತುಂಬಾ ಇದಾಯ್ತು, ಟೆನ್ಷನ್ ಆಯ್ತು ನನಗೆ. ಆಯ್ತು, ಇವಾಗ ನನ್ಗೆ ಕೆಲವು ಪ್ರಶ್ನೆ ಇದೆ ಸರ್. ನಮ್ಗೆ ಅರ್ಥ ಆಗ್ಬೇಕಲ್ಲ ಉಬ್ಬಾಸ ಯಾವ ಕಾರಣದಿಂದ ಇದೆ, ಆವಾಗ್ಲೇ ಮತ್ತೆ ಹೇಳಲಿಕ್ಕೆ ಆಗ್ತದೆ. ಪ್ರಾಯ ಎಷ್ಟು ನಿಮ್ಮ ತಮ್ಮದು? ಅವನಿಗೆ ಎಷ್ಟು 53 ವರ್ಷ. 53 ವರ್ಷ. ಸ್ವಲ್ಪ ಬೊಜ್ಜಿದೆಯಾ? ಬೊಜ್ಜ ಸ್ವಲ್ಪ ಇದ್ದಾನೆ. ಹೊಟ್ಟೆ ಸ್ವಲ್ಪ ದೊಡ್ಡದುಂಟು. ಹಾಗಾದ್ರೆ ಹೊಟ್ಟೆ ಸಮಸ್ಯೆ ಉಂಟು ಸರ್, ಗ್ಯಾರಂಟಿ. ಹೌದೌದು. ಊಟ ಸರಿಯಾಗಿ ಜೀರ್ಣ ಆಗುದಿಲ್ಲ. ಇಲ್ಲ ಗಂಟಲ್ಲಿ ಫುಲ್ ಒಂಥರ ಉರಿ ಇರ್ತದೆ. ಹೌದಂತೆ. ಕೂತ ಎದ್ದ ತಕ್ಷಣ ಕತ್ತಲೆ ಬಂದಾಗೆ ಆಗ್ತದೆ. ಹೊಟ್ಟೆಯಲ್ಲಿ ಒಂಥರ ಒಂದು ಟ್ವಿಸ್ಟಿಂಗ್ ಪೇನ್ ಇರ್ತದೆ, ಹೊಟ್ಟೆಯಲ್ಲಿ ನೋವು ಇರ್ತದೆ ಒಂಥರ. ಮತ್ತೆ ಒಂದು ಮನಸ್ಸು ಫುಲ್ ಡಲ್ ಇರ್ತದೆ. ಮತ್ತೆ ಊಟ ಮಾಡಿದ ಮೇಲೆ ಹೊಟ್ಟೆ ಡುಬ್ಬದಾಗೆ ಆಗ್ತದೆ. ಮತ್ತೆ ಯಾವಾಗಲೂ ಒಂದು ಉಬ್ಬಾಸ ಮತ್ತೆ ಕೆಮ್ಮಿರ್ತದೆ. ಇದು ನನ್ನ ಈ ಪುಸ್ತಕ, ಯೋಗ ರತ್ನಾಕರ ಪುಸ್ತಕದಲ್ಲಿ ವಾತಜ ಗ್ರಹಣಿಯಲ್ಲಿ ಕೊಟ್ಟಿದೆ ಅಕ್ಷರಶಃ ಸಿಂಪ್ಟಮ್ಗಳು ನಿಮ್ಮ ತಮ್ಮನ ಹತ್ರ ಉಂಟು. ಇದಕ್ಕೆ ನಮ್ಮಲ್ಲಿ ಡಯಾಗ್ನೋಸಿಸ್ ವಾತಜ ಗ್ರಹಣಿ ಅಂತ ಹೇಳಿದ್ದಾರೆ. ವಾಯು ಮತ್ತೆ ಹೊಟ್ಟೆಯದ ಈ ಆಂತ್ರದಲ್ಲಿ ವಾಯು ದೋಷ ಬಂದಿದೆ ಅವರಿಗೆ. ನೀವು ಮತ್ತೆ ಮೋಷನ್ ಹೋಗುವಾಗ ಕೆಲವೊಮ್ಮೆ ಬದ್ಧ ಇರ್ತದೆ, ಕೆಲವೊಮ್ಮೆ ಮೋಷನೇ ಹೋಗುದಿಲ್ಲ, ಕೆಲವೊಮ್ಮೆ ಲಿಕ್ವಿಡ್ ಆಗಿ ಆಗ್ತದೆ. ಸರಿ ಸರ್. ಈಗ ನೀವು ನಾನು ಸ್ವಲ್ಪ ನಮ್ಮ ಸ್ನೇಹಿತರ ಒಟ್ಟಿಗೆ ನಿಮ್ಮ ಈ ಕಾರ್ಯಕ್ರಮ ಮೂಲಕ ಫಸ್ಟ್ ಮಾತಾಡ್ತೇನೆ, ಮತ್ತೆ ನಿಮ್ಗೆ ಅದಕ್ಕೆ ಪರಿಹಾರ ಹೇಳ್ತೇನೆ. ವೀಕ್ಷಕರೇ, ಸ್ನೇಹಿತರೆ, ಬಾಂಧವರೇ, ಇವರು ಇವಾಗ ಒಂದು ಪ್ರಶ್ನೆ ಕೇಳಿದ್ದಾರೆ. ಇವರು ತಮ್ಮ ನೀವು ಕೇಳಿಸ್ಕೊಳ್ಳಿ ನೋಡಿ, ಇವಾಗ ಇದು ಒಂದು ಕರೆ ಸಿದ್ಧಾಗಿದೆ. ಅವರಿಗೆ ಸಮಸ್ಯೆ ಯಾವುದು ಹೇಳಿದ್ದಾರೆ? ಉಬ್ಬಾಸ. ಆಕ್ಚುಲಿ ನಮ್ಮ ಹತ್ರ ಕರೆ ಮಾಡುವಾಗ ಅವರದು ಮೇನ್ ಸಿಂಪ್ಟಮ್ ಉಬ್ಬಾಸ. ಆದರೆ ಈ ಉಬ್ಬಾಸದ ಸಿಂಪ್ಟಮ್ ನಮ್ಮ ಪುಸ್ತಕದಲ್ಲಿ ಹೊಟ್ಟೆಯ ಸಮಸ್ಯೆಯ ಅಧ್ಯಾಯ ಗ್ರಹಣಿಯಲ್ಲಿ ಕೊಟ್ಟಿದ್ದಾರೆ.
ಕಾಸ ಮತ್ತೆ ಶ್ವಾಸ ಎರಡಕ್ಕೂ ಕಾರಣ ವಾತಜ ಗ್ರಹಣಿ. ಆದರೆ ತುಂಬಾ ಸಮಯ ಹಿಂದೆ ಯಾವಾಗಲೂ ಒಮ್ಮೆ ಇನ್ಫೆಕ್ಷನ್ ಆಯಿತು ಹೊಟ್ಟೆಯಲ್ಲಿ, ಯಾವಾಗ ಒಮ್ಮೆ ಆಗಿರಬಹುದು ಅವರಿಗೆ. ವೀಕ್ಷಕರೇ, ಯಾರಿಗೂ ಸಹ ಈ ತರ ಇನ್ಫೆಕ್ಷನ್ ಯಾವಾಗ ಒಮ್ಮೆ ಆದ್ರೆ ಮತ್ತೆ ಡೈರಿಯಾ, ಡಿಸೆಂಟ್ರಿ ಲೈಫಲ್ಲಿ ಒಮ್ಮೆ ಎಲ್ಲರಿಗೂ ಆಗ್ತದೆ. ಖಂಡಿತ. ಈ ಡಿಸೆಂಟ್ರಿ ಆದದ ಮೇಲೆ ಏನಾಗ್ತದೆ, ನಾವು ಆಂಟಿಬಯೋಟಿಕ್ ತಗೊಂಡು ಏನಾದರೂ ಮಾಡಿ ಸಪ್ರೆಸ್ ಮಾಡಿ ಬಿಡೋದು, ಆವಾಗ ಡಿಸೆಂಟ್ರಿ ನಿಂತು. ಆದ್ರೆ ಇನ್ನು ಲೈಫ್ ಲಾಂಗಿಗೆ ಸಮಸ್ಯೆ ಬಂದಿದೆ, ಯಾಕೆಂದ್ರೆ ಅಲ್ಲಿ ಅಗ್ನಿಬಲ ಹೋಗಿದೆ. ಆಗ ಆದ್ರೂ ಅವರು ಏನಾದರೂ ಊಟ ನಾವು ನಾರ್ಮಲ್ ಊಟಕ್ಕೆ ಹೋಗಿ ಬಿಡ್ತೇವೆ. ಅದಾದ ಮೇಲೆ ಬರೋದು ಈ ಸಮಸ್ಯೆ. ನೀವು ಸಿಂಪ್ಟಮ್ಸ್ ಎಲ್ಲರೂ ಕೇಳಿರಬಹುದು ಈ ಕಾರ್ಯಕ್ರಮ ನೋಡೋರು. ಯಾರಿಗೂ ಸಹ ಈ ಸಮಸ್ಯೆ ಇದ್ರೆ ಅವರಿಗೆ ನಾನು ಇವತ್ತು ಮೆಡಿಸಿನ್ ಹೇಳ್ತಾ ಇದ್ದೇನೆ, ದಯವಿಟ್ಟು ನೀವು ಇದನ್ನು ಬರೆದಿಡೀರಿ. ನಿಮ್ಮ ಮನೆಯಲ್ಲಿ ಯಾರಿಗೆ ಈ ಸಮಸ್ಯೆ ಇರಬಹುದು, ನಿಮ್ಮ ಸುತ್ತಮುತ್ತ ನಿಮ್ಮ ಸಮಾಜದಲ್ಲಿ ಸಮಸ್ಯೆ ಇದ್ರೆ 100ಕ್ಕೆ 100% ನೀವು ಅವರಿಗೆ 100% ಗುಣ ಮಾಡಲಿಕ್ಕೆ ಆಗಲಿದ್ರು ಸಹ ಗ್ಯಾರಂಟಿ ಇಂಪ್ರೂವ್ಮೆಂಟ್ ಆಗ್ತದೆ. ಪ್ರಪ್ರಥಮ ಔಷಧಿ ತಕ್ರ ಸೇವನಂ, ಮಜ್ಜಿಗೆ, ಹುಳಿ ಮಜ್ಜಿಗೆ. ಮಜ್ಜಿಗೆಯಲ್ಲಿ ಶುಂಠಿ ಚೂರ್ಣ ಹಾಕಬೇಕು, ಆಯ್ತಾ? ಶುಂಠಿ ಪುಡಿ ಹಾಕಿ ಈ ಒಂದು ಮಜ್ಜಿಗೆ ಡೈಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 100 ml ಮಜ್ಜಿಗೆ ಕುಡಿಬೇಕು. ಶುಂಠಿ ಪುಡಿ ಮತ್ತು ಶುಂಠಿ ಪುಡಿ ಹಾಕು ಸಾಕು ಅಷ್ಟೇ. ಶುಂಠಿ ಪುಡಿ ಮಜ್ಜಿಗೆದಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆ ಆಗ್ತದೆ ಅವರಿಗೆ, ಆಯ್ತಾ? ಒಂದು. ಎರಡನೇ ಔಷಧಿ ಚಿತ್ರಕಾದಿ ವಟಿ. ಎಲ್ಲರೂ ಬರಿಬೇಕು, ಚಿತ್ರಕಾದಿ ವಟಿ. ಎಲ್ಲ ಕಡೆ ಸಿಗ್ತದೆ ಆರಾಮವಾಗಿ, ಎಲ್ಲ ಆಯುರ್ವೇದಿಕ್ ಶಾಪ್ ಅಲ್ಲಿ ಸಿಗುವಂತದ್ದು, ಬಹಳ ಚೀಪ್ ಅಂಡ್ ಬೆಸ್ಟ್ ಔಷಧಿ ಇದು. ಚಿತ್ರಕಾದಿ ವಟಿ ಬೆಳಿಗ್ಗೆ ಸಂಜೆ ಒಂದು ಮಾತ್ರೆ, 2 ಹೊತ್ತು ಸಾಕು. 3 ತಿಂಗಳು ಬಿಡಬಾರದು. ಮತ್ತೆ ತಾಲಿ ಸಾದಿ ಚೂರ್ಣ, ಎಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗ್ತದೆ. ಇದರಲ್ಲಿ ತಾಲೀಸ ಪತ್ರ ಅಂತ ಒಂದು ಆಯುರ್ವೇದಿಕ್ ಔಷಧಿ ಇದೆ, ಇದರಲ್ಲಿ ಕೊತ್ತಂಬರಿ ಬೀಜದ ಪುಡಿ ಇದೆ, ಇದರಲ್ಲಿ ಹಿಪ್ಪಲಿ ಇದೆ, ಇದರಲ್ಲಿ ಚಿತ್ರಕ ಮೂಲ ಇದೆ. ಬಹಳ ಒಳ್ಳೆ ಔಷಧಿ ಇದು ತಾಲಿಸಾದಿ ಚೂರ್ಣ. ನಿಜವಾಗಿ ಇದು ಹೊಟ್ಟೆ ಸಮಸ್ಯೆಗೆ ಅದ್ಭುತವಾದ ಔಷಧಿ. ಆದರೆ ಜನರು ಇದನ್ನು ಉಬ್ಬಾಸ್ಗೋಸ್ಕರ ತಗೊಳ್ತಾರೆ. ಉಬ್ಬಾಸನ್ನು ಯಾರು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ, ಹೊಟ್ಟೆ ಸರಿ ಮಾಡಿದ್ರೆ ಉಬ್ಬಾಸ್ ಸರಿ ಆಗ್ತದೆ, ತನ್ನಿಂತಾನೆ ಸರಿ ಆಗ್ತದೆ. ಅದು ನೀವು ಲಂಗ್ಸ್ಗೆ ಟ್ರೀಟ್ಮೆಂಟ್ ಮಾಡೋದು ಬೇಡ, ಇದು ಪಫ್ ತಗೊಳ್ಳೋದು ಬೇಡ, ಹೊಟ್ಟೆ ಸರಿ ಮಾಡಿ ಸಾಕು ಅಷ್ಟೇ. ಸೊ ಎಲ್ಲ ಕಡಿಮೆ ಆಗ್ತದೆ, ಎಲ್ಲ ಹೋಗ್ತದೆ, ಹೊಟ್ಟೆ ಮೂಲಕ ಎಲ್ಲ ಹೋಗ್ತದೆ. ನೀವು ಇದನ್ನು ಮದ್ದು ಕೊಟ್ಟು ನೋಡಿ. ತಾಲಿಸಾದಿ ಚೂರ್ಣ 1 ಚಮಚೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮತ್ತೆ ರಾತ್ರಿ 4 ಸತಿ 1 ಚಮಚೆ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ. ಊಟಕ್ಕೆ ಏನು ಸಂಬಂಧ ಇಲ್ಲ, ಯಾವಾಗ ಕೊಡಿ, ಆಯ್ತಾ? ನಿಜವಾಗಿ ಇದನ್ನು ಊಟದ ಮೊದಲೇ ತಗೊಳ್ಬೇಕು, ಚಿತ್ರಕಾದಿ ವಟಿ ಮತ್ತೆ ತಾಲಿಸಾದಿ ವಟಿ, ಆಯ್ತಾ? ತಾಲಿಸಾದಿ ಚೂರ್ಣ. ಮತ್ತೆ ದ್ರಾಕ್ಷಾಸವ ಸಿಗ್ತದೆ, ಆಯ್ತಾ? ಎಲ್ಲ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ದ್ರಾಕ್ಷಾಸವ. 4 ಚಮಚೆ ಮದ್ದಿಗೆ ಅಷ್ಟೇ ನೀರು ಸೇರಿ, ಇದು ಮಾತ್ರ ಊಟ ಆದ ನಂತರ ತಗೊಳ್ಳಿ, ಆಯ್ತಾ? ಇಷ್ಟೇ ಮಾಡಿದ್ರೆ ಸಾಕು. ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ತಮ್ಮ ಆರೋಗ್ಯ ಚೆನ್ನಾಗಿ ಆಗಲಿ. ಅವರ ಹೊಟ್ಟೆ ಸಮಸ್ಯೆ ಸರಿ ಆದ ತಕ್ಷಣ ಅಸ್ತಮ ಸಮಸ್ಯೆ, ಉಬ್ಬಾಸ ಸಮಸ್ಯೆಯಿಂದ ಅವರಿಗೆ ಮುಕ್ತಿ ಸಿಗ್ತದೆ, ಆಯ್ತಾ? 1 ತಿಂಗಳಾದ ಮೇಲೆ ನೀವು ಪುನಃ ಕರೆಯ ಮೂಲಕ ನನಗೆ ನಿಮ್ಮ ರಿಸಲ್ಟ್ ಹೇಳಬೇಕು, ಆಯ್ತಾ? ಸರಿ ಅಮ್ಮ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ಕರೆ ಮಾಡ್ಬೋದು. ಇಂದಿನ ವಿಷಯ ಮತ್ತೊಮ್ಮೆ ಹೇಳ್ತದೆ, ತಾವಲ್ಲಿ TV ಪರದೆ ಮೇಲೆ ನೋಡ್ತಾ ಇರ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಅದಕ್ಕೆ ಪರಿಹಾರ. ಡಾಕ್ಟರ್, ಅದರ ಮಧ್ಯೆ ಒಂದು ಸಾಮಾನ್ಯರಲ್ಲಿರುವಂಥ ಒಂದು ಗೊಂದಲ, ಸಾಕಷ್ಟು ಸಮಸ್ಯೆಗಳನ್ನು ಹೇಳಿದ್ರಿ ಗ್ಯಾಸ್ಟ್ರಿಕ್ನಿಂದ ಬರೋ. ಮತ್ತೊಂದು ಸಮಸ್ಯೆ, ಗಂಟಲು ಅಥವಾ ಭುಜದಲ್ಲಿ ನೋವು ಬಂದಾಗೆ, ಮತ್ತು ಹೃದಯ ಅಂದರೆ ಎದೆ ಭಾಗದಲ್ಲಿ ನೋವು ಬರ್ತದೆ. ಅದರಲ್ಲಿ 2 ರೀತಿಯ ಸಮಸ್ಯೆ, ಒಂದು ಗ್ಯಾಸ್ಟ್ರಿಕ್ನಿಂದ ಬರ್ತದೆ ಅಂತ ಹೇಳಲಾಗ್ತದೆ, ಮತ್ತೊಂದು ಹೃದಯಾಘಾತ ಆಗುವ ಸಾಧ್ಯತೆಗಳು ಇದೆ ಅಂತ. ಭಾಳ ಒಳ್ಳೆ ಕ್ವಶನ್ ನೋಡಿ. ಹೇಗೆ ಅದನ್ನು ಈಗ ದೊಡ್ಡ ಸಮಸ್ಯೆ ಇದೆ ಇಂಡಿಯನ್ ಡಯಾಸ್ಪೋರಾದಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ. ಅಲೋಪ್ಯಾಥಿಕ್ ಪುಸ್ತಕದಲ್ಲಿ ಎಲ್ಲಿಯೂ ದೇಹದಲ್ಲಿ ಎಲ್ಲಿಯೂ ನೋವು ಇದ್ರೆ ಆ ಪಾರ್ಟ್ ಅದ ನೋವು ಅಂತ ಮಾತ್ರ ತಗೊಳ್ತವ್ರು. ಆ ಪಾರ್ಟ್ ಅಲ್ಲಿ ಸಮಸ್ಯೆ ಇರಬಹುದು, ಆದ್ರೆ ಪಾರ್ಟ್ ಅಲ್ಲಿ ನೋಡಿದ್ರೆ ಏನ್ ತೊಂದರೆ ಇಲ್ಲ. ಈಗ ಕೆಲವರಿಗೆ ಕೈಯಲ್ಲಿ, ಕುತ್ತಿಗೆಯಲ್ಲಿ, ಬೆನ್ನಲ್ಲಿ ನೋವಿದೆ. ಪೇಷಂಟ್ ಬಂದು ಹೇಳ್ತಾನೆ, ಡಾಕ್ಟರ್ ನನಗೆ ಗ್ಯಾಸ್ ಮೇಲೆ ಹೋಗಿದೆ, ಗ್ಯಾಸ್ ಸಿಕ್ಕಿ ಬಿದ್ದಿದೆ, ಹರಿದಾಗಿ ಆಗ್ತದೆ. ಈಗ ಅಲೋಪ್ಯಾಥಿಕ್ ಪುಸ್ತಕಗಳಲ್ಲಿ ಈ ಗ್ಯಾಸ್ ಸಿಕ್ಕುದು ಕನ್ಸೆಪ್ಟೇ ಇಲ್ಲ.
ವಾಯು. ಅವರಿಗೆ ಈ ಇಂಡಿಯನ್ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಹೇಗೆ ಮಾಡೋದು? ಖಂಡಿತ. ಆಯ್ತಾ? ಈಗ ನಿಮ್ಮ ಪ್ರಶ್ನೆ ಏನಿದೆ, ನಿಜವಾಗಿ ಕೆಲವರಿಗೆ ಹಾರ್ಟ್ ಅಲ್ಲಿ ಸಮಸ್ಯೆ ಇದ್ರೆ ಕೈಗೆ ನೋವು ಹೋಗ್ತದೆ. ಇಟ್ಸ್ ಒನ್ ಪರ್ಟಿಕ್ಯುಲರ್ ಕಂಡೀಷನ್. ಯಾಕೆಂದ್ರೆ ವಿಚ್ ಇಸ್ ದ ನರ್ವ್ ಸಪ್ಲೈ ಟು ದ ಹಾರ್ಟ್, ದ ಸೇಮ್ ಇಸ್ ನರ್ವ್ ಸಪ್ಲೈ ಟು ದ ಲೆಫ್ಟ್ ಹ್ಯಾಂಡ್. ಆ ಲೆಫ್ಟ್ ಹ್ಯಾಂಡ್ ದ ಎರಡು ಬೆರಳಲ್ಲಿ ನೋವು ಬಂದ್ರೆ ಔಟ್ ಆಫ್ 100 1 chances that it can be cardiac, but it is very cardiac problems ಯಾರಿಗೂ ತುಂಬಾ ಸಮಯ ಹೊಟ್ಟೆ ಸಮಸ್ಯೆ ಉಂಟಲ್ಲ ಅವರಿಗೆ ಮಾತ್ರ ಕಾರ್ಡಿಯಾಕ್ ಪ್ರಾಬ್ಲಮ್ ಬರುತ್ತೆ. ನಾನು ಈ ಪ್ರಶ್ನೆ ಕೇಳುವ ಉದ್ದೇಶ ಏನಂದ್ರೆ ಡಾಕ್ಟರ್, ಕೆಲವರು ಅದು ಗ್ಯಾಸ್ಟ್ರಿಕ್ ಅಂತ ಸುಮ್ಮನೆ ಇರ್ತಾರೆ, ಅಲ್ಲಿ ಸಮಸ್ಯೆ ಆಗುವ ಸಾಧ್ಯತೆಗಳಿದೆ. ಹೃದಯದ ಸಂಬಂಧಿ ಏನಂದ್ರೆ ನೋಡಿ, ಗ್ಯಾಸ್ಟ್ರಿಕ್ ಸಮಸ್ಯೆ 20 ವರ್ಷವರೆಗೆ ಹೋದ್ರೆ ಹಾರ್ಟ್ ಅಲ್ಲಿ ಬ್ಲಾಕ್ ಆಗುದು. ಹಾರ್ಟಿಗೆ ಬ್ಲಾಕ್ ಯಾಕೆ ಆಗುದಂತ ಹೇಳಿದ್ರೆ ಇದರ ಬಗ್ಗೆ ನಾರ್ಮಲ್ ಮೆಡಿಕಲ್ ಸಿಸ್ಟಮ್ ಇಸ್ ಸೈಲೆಂಟ್. ಹಾರ್ಟ್ ಅಲ್ಲಿ ಬ್ಲಾಕ್ ಆಗಿದೆ, ಅದಕ್ಕೆ ಒಂದು ಬೈಪಾಸ್ ಸರ್ಜರಿ ಮಾಡಬೇಕು. ಬಟ್ ಯಾಕೆ ಬಂದಿದೆ ಈ ಬ್ಲಾಕ್? ಅದಕ್ಕೆ ಕಾರಣ ಲಾಂಗ್ ಟರ್ಮ್ ಪ್ರಾಬ್ಲಮ್ ಆಫ್ ಇಂಡೈಜೆಷನ್, ಗ್ರಹಣಿ ರೋಗ. ಇದನ್ನು ನೀವು ಸರಿ ಮಾಡಿದ್ರೆ ಅದು ಬರುವುದಿಲ್ಲ. ಒಂದು. ಎರಡನೇ, 90% ಕೇಸಲ್ಲಿ ಹಾರ್ಟ್ ಪ್ರಾಬ್ಲಮ್ ಅದು ಭಯ. 99% ಅಲ್ಲಿ 1% ಕೇಸಲ್ಲಿ ಮಾತ್ರ. ಯಾರಿಗೂ ಹಾರ್ಟ್ ಅಲ್ಲಿ ಬ್ಲಾಕ್ ಇದ್ರೂ ಸಹ ಅವರು ನಿಜವಾಗಿ ಆಯುರ್ವೇದಿಕ್ ಮೆಡಿಸಿನ್ ಇಂದ ತಗೊಂಡು ಗ್ಯಾಸ್ ಸಮಸ್ಯೆ ಸರಿ ಮಾಡಿದ್ರೆ, ನಾನೇನು ಹೇಳೋದು, ಸಡನ್ ಆಪರೇಷನ್ ಮಾಡೋದು ಅಗತ್ಯ ಇರುವುದಿಲ್ಲ. ಸಡನ್ ಆಪರೇಷನ್ ಮಾಡೋದು ಹೇಳ್ತಾರಲ್ಲ, ಅದು ಅಗತ್ಯ ಇಲ್ಲ. ವಿಚಾರ ಮಾಡಿ. ಕೆಲವು ಕೇಸಲ್ಲಿ ಇಮರ್ಜೆನ್ಸಿಯಲ್ಲಿ ಬೇಕು, ಬಟ್ 100% ಬೇಡ. ಖಂಡಿತ. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ನಮಸ್ಕಾರ. ಸೈನಸ್ ಪ್ರಾಬ್ಲಮ್. ಹೌದು. ಸೈನಸ್ ಪ್ರಾಬ್ಲಮ್ಸ್ ನಮ್ಮ ಆಯುರ್ವೇದ ಪ್ರಕಾರ ಇದರಲ್ಲಿ ಹೊಟ್ಟೆ ಸಮಸ್ಯೆದ ಇನ್ವಾಲ್ವ್ಮೆಂಟ್ ಇರಲಿಕ್ಕೆ ಚಾನ್ಸಸ್ ಇರ್ತದೆ. ಅಲ್ಲ ಸರ್, ನಾನು ಕೇಳಿದೆ ಎಲುಬಿನಲ್ಲಿ ಅದು ಬ್ಲಾಕ್ ಆಗಿದೆ ಅಂತೆ, ಅದಕ್ಕೆ ಏನಾದರೂ ಹೇಳ್ತೀರಾ? ಎಲುಬಿನಲ್ಲಿ ಬ್ಲಾಕ್ ಆಗಿದೆಯಾ? ಹೌದು, ಅದು ತಲೆನೋವು ಬರ್ತದೆ ಕಣ್ಣಿನೊಳಗೆ. ನಿಮ್ಮ ಹೆಸರು ಹೇಳಿ. ಗೀತಾರವರ? ಹೌದೌದು. ಕರಂಬಾರ್ ಗೊತ್ತಾಯ್ತು, ಬಜ್ಪೆ ಕರಂಬಾರ್ ಗೀತಾ. ಅವ್ರು ಏನು ಪ್ರಶ್ನೆ ಆಗ್ತಿಲ್ಲ, ಅವ್ರ ಸೈನಸ್ ಸಮಸ್ಯೆ ಅಂತ ಹೇಳ್ತಿದ್ದಾರೆ, ಮತ್ತೆ ಎಲುಬಿನಲ್ಲಿ ಬ್ಲಾಕ್ ಆಗ್ತದೆ. ಹೌದಾ? ಮತ್ತೆ ತಲೆನೋವು ಸಹ ಇರ್ತದಾ? ಹೌದೌದು. ಸರಿ ಅಮ್ಮ, ನಿಮ್ಮದು ಕೆಲವರು ಪ್ರಶ್ನೆ ಕೇಳಲಿಕ್ಕೆ ಇದ್ದೇನೆ. ಹೇಳಿ. ಒಂದು ಸೈಡ್ ಮಾತ್ರ ತಲೆನೋವು ಬರುದು. ಒಂದ್ ಸೈಡ್ ಮಾತ್ರ ತಲೆನೋವು ಬರೋದಾ? ಹೌದೌದು. ಆಯ್ತು. ಮೋಷನ್ ಗೊತ್ತಾಯ್ತು. ಅಲ್ಲಲ್ಲ, ಈಗ ಡಾಕ್ಟರ್ ಕೇಳ್ತಾ ಇದ್ದಾರೆ ಪ್ರಶ್ನೆಗಳನ್ನು, ಅದನ್ನ ನೀವು ಗಮನಿಸಿ ಉತ್ತರಿಸಿ. ಈಗ ನೀವು ನಿಮ್ಮ ಸ್ಕ್ಯಾನ್ ಎಲ್ಲ ಬಿಟ್ಟುಬಿಡಿ, ಆಯ್ತಾ? ಯಾಕೆಂದ್ರೆ ಸ್ಕ್ಯಾನ್ ಬ್ಲಡ್ ಟೆಸ್ಟ್ ಹೊರಗೆ ಸಹ ಕೆಲವು ಒಂದು ಡಯಾಗ್ನೋಸಿಸ್ ಇದೆ. ಅದು ಡೈರೆಕ್ಟ್ ಪ್ರಶ್ನೆ ಕೇಳಿದ್ರೆ ಅದು ಸಹ ಒಂದು ಡಯಾಗ್ನೋಸ್ಟಿಕ್ ಟೆಕ್ನಿಕ್. ನನಗೆ ನೀವೇನು ಹೇಳಬೇಕು, ನನಗೆ ಫುಲ್ ಮೈ ಕೈ ಒಂದು ನೋವು ಇರ್ತದ, ಆಲಸ್ಯ ಇರ್ತದ, ಜಾಡ್ಯ ಇರ್ತದ? ಹಾಗೇನಿಲ್ಲ. ಸರಿ. ಮಲ ವಿಸರ್ಜನೆ ಸರಿಯಾಗಿ ನಿತ್ಯ ಆಗ್ತದಾ? ಸರಿ. ಈಗ ನಾನು ನಿಮ್ಗೆ ಔಷಧಿ ಹೇಳ್ತಾ ಇದ್ದೇನೆ. ಒಂದು ಶ್ವಾಸ ಕುಠಾರ ಅಂತ ಒಂದು ಮಾತ್ರ ಸಿಗ್ತದೆ. ಶ್ವಾಸ ಕುಠಾರ. ಬರ್ಕೊಡಿ. ಶ್ವಾಸ ಕುಠಾರ ಅಂತೆ. ಇದು ಮೈಗ್ರೇನ್ ಸಹ ಇದೆ ಇವರಿಗೆ, ಟೆನ್ಷನ್ ಸಹ ಇದೆ, ಮೈಗ್ರೇನ್ ಸಹ ಇದೆ, ಸೈನಸ್ ಸಹ ಇದೆ, ಎಲ್ಲ ಮಿಕ್ಸ್ ಆಗಿದೆ. ಶ್ವಾಸ ಬರ್ದಿದ್ದೀರಾ? ಕುಠಾರ ಬರ್ದಿದ್ದೀರಾ? ಈ ಮಾತ್ರೆ ಸಿಗ್ತದೆ ಅಮ್ಮ. ಈ ಮಾತ್ರೆಯನ್ನು ಪೌಡರ್ ಮಾಡಿ ಒಂದು ಚಿಟಕಿ ಪ್ರಮಾಣದಲ್ಲಿ ನೀವು ಹಾಲೊಟ್ಟಿಗೆ ಮಿಕ್ಸ್ ಮಾಡಿ ಮೂಗಿಗೆ ಹಾಕಬೇಕು. ಡೈಲಿ ಬೆಳಿಗ್ಗೆ ಸ್ನಾನ ಮಾಡಿದ ಮೊದಲೇ. ವೀಕ್ಷಕರೇ, ಯಾರಿಗೂ ಸಹ ಮೈಗ್ರೇನ್ ಸಮಸ್ಯೆ ಇದ್ರೆ, ಇದು ಒಂದು ಸೈನಸ್ ಸಮಸ್ಯೆ ಇದ್ರೆ, ನಾನೊಂದು ಬಹಳ ಅದ್ಭುತವಾದ ಔಷಧಿ ಇವತ್ತು ಹೇಳಿದ್ದೇನೆ. ಶ್ವಾಸ ಕುಠಾರ ಅಂತ ಒಂದು ಆಯುರ್ವೇದಿಕ್ ಟ್ಯಾಬ್ಲೆಟ್ ಇದೆ. ಇದನ್ನು ಪೌಡರ್ ಮಾಡಿ 1 ಚಮಚೆ ಹಾಲಿಗೆ ಮಿಕ್ಸ್ ಮಾಡಿ ಡ್ರಾಪರಿಂದ ಮೂಗಿಗೆ ಹಾಕಿದರೆ ಬಹಳ ಅದ್ಭುತವಾದ ರಿಸಲ್ಟ್ ಸಿಗ್ತದೆ. ಪ್ರತಿದಿನ ಡೈರೆಕ್ಟ್ ಹಾಕಿದ್ರೆ, ಪೌಡರ್ ಸಹ ಹಾಕಿದ್ರೆ, ಹಾಗೆ ಸ್ನಫ್ ತಗೊಳ್ತಾರಲ್ಲ, ಆತರ ಅದರ ಪುಡಿ ಹಿಡಿದ್ರೆ ಅಷ್ಟು ಸಾಕು. ಅಷ್ಟೇ ಸಾಕು. ನೀವು ಅದನ್ನು ಫಸ್ಟ್ ಮಾಡಿ ನೋಡಿ, ಜಾಸ್ತಿ ಔಷಧಿ ಬೇಡ. ಒಂದು 15 ದಿನ ಮಾಡಿ ಮತ್ತೆ ಹೇಳಿ, ಆಯ್ತಾ? ಸರಿ ಅಮ್ಮ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ. ತಾವಾಗ ಹೇಳ್ತಾ ಇದ್ರಿ ಗ್ಯಾಸ್ಟ್ರಿಕ್ ನಿಂದ ಬರುವಂತಹ ಸಮಸ್ಯೆಗಳು. ನೋಡಿ, ಕಾರ್ಡಿಯಾಕ್ ಪ್ರಾಬ್ಲಮ್ ಮತ್ತೆ ಕಾರ್ಡಿಯಾಕ್ ಇಂದ ಸಹ
ಎದೆ ನೋವು ಬರ್ಬೋದು, ಹೆವಿನೆಸ್ ಇನ್ ಚೆಸ್ಟ್ ಇರ್ತದೆ, ಹೌದು. ಮತ್ತೆ ಗ್ಯಾಸ್ ಇಂದ ಸಹ ಹೆವಿನೆಸ್ ಇನ್ ಚೆಸ್ಟ್ ಇರ್ತದೆ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕಾಗ್ತದೆ. ಆದ್ರೆ 90% ಜನರು ಹೋಗೋದು ಡಾಕ್ಟರ್ ಹತ್ರ ಕಾರ್ಡಿಯಾಕ್ ಹೆದರಿಕು, ಭಯದಿಂದ. ಅಯ್ಯೋ ನನಗೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಬಂತು, ನಾನು ಇನ್ನೂ ಉಳಿಯಲ್ಲ ಹೆದರಿಕು. ಬಟ್ ಟೆಸ್ಟಿಂಗ್ ಮಾಡಬಹುದು, ಬಟ್ ಒಮ್ಮೆಗೆ ಇದು ಹಾರ್ಟ್ ಪ್ರಾಬ್ಲಮ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಂಗ್ ಏಜಲ್ಲಿ ಅದು ಸಾಧ್ಯವೇ ಇಲ್ಲ. ಅಂದ್ರೆ ಇವಾಗ ನಾವು ಕೆಲವೊಮ್ಮೆ ಕೇಳ್ತಾ ಇದ್ದೇವೆ 40 ಪ್ರಾಯದವರಿಗೆ ಸಮಸ್ಯೆ ಬರ್ತಾ ಇದೆ. ಆದ್ರೆ ನನ್ನ ಒಂದು ಅನುಭವ ಪ್ರಕಾರ ಏನು ಹೇಳಿದ್ರೆ, ಯಾರದು ಹೊಟ್ಟೆ ಸರಿ ಇರ್ತದೆ, ಒಳ್ಳೆ ರೀತಿಯಿಂದ ಜೀರ್ಣ ಆಗ್ತದೆ, ಅವರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಬರುವುದಿಲ್ಲ. ಬಟ್ ಹಾಗೆ ಟೆಸ್ಟಿಂಗ್ ಮಾಡಬೇಕು, ಮಾಡಬಾರ್ದಂತ ಇಲ್ಲ. ಆದರೆ ಕೆಲವು ಸಿಂಪ್ಟಮ್ಸ್ ಉಂಟು. ನಡೆಯುವಾಗ ಹಾರ್ಟ್ ಅಲ್ಲಿ ನಡೆಯುವಾಗಲೇ ಹೆವಿನೆಸ್ ಬಂದ್ರೆ ಚೆಸ್ಟ್ ರೀಜನ್ ಅಲ್ಲಿ, ಆವಾಗ ಮಾತ್ರ ಟೆನ್ಷನ್ ಅದ ವಿಷಯ. ನಡೀತಾ ನಡೀತಾ ಸಡನ್ ಒಂದು ಹೆವಿನೆಸ್ ಬರೋದು, ಕುತ್ಕೊಂಡ ನಂತರ ಹೆವಿನೆಸ್ ಹೋಗ್ತದೆ. ಹಾಗಾದ್ರೆ ಕಾರ್ಡಿಯಾಕ್ ಪ್ರಾಬ್ಲಮ್, ಇಸ್ಚೆಮಿಕ್ ಹಾರ್ಟ್ ಡಿಸೀಸ್ ಇರೋದು ಸಾಧ್ಯತೆ ಇರ್ತದೆ. ಆವಾಗ ಒಮ್ಮೆ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಇಲ್ಲದಿದ್ರೆ ಗ್ಯಾಸ್ ಸಮಸ್ಯೆ ಬೇರೆ. ಮತ್ತೊಂದು ಬಹುಶಃ ಇವತ್ತಿನ ವಿಷಯಕ್ಕೆ ಸ್ವಲ್ಪ ಹೊರತಾದಂಥ ವಿಚಾರ, ಇವತ್ತೊಂದು ಪ್ರಸಿದ್ಧ ಪತ್ರಿಕೆಯಲ್ಲಿ ಒಂದು ವರದಿ ಬಂತು. ಅಮೃತ ಬಳ್ಳಿ, ನಾವು ಸಾಮಾನ್ಯವಾಗಿ ಅಮೃತ ಅಂತಲೇ ಹೇಳ್ತೇವೆ ಅಮೃತ ಬಳ್ಳಿಯನ್ನ, ಯಾವುದೇ ಕಾಯಿಲೆಗೆ ಒಂದು ಮದ್ದು. ಆದ್ರೆ ಅಮೃತ ಬಳ್ಳಿಯ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅನ್ನುವಂಥ ಒಂದು ವರದಿ ಬರ್ತಾ ಇದೆ. ಡಾಕ್ಟ್ರೆ, ನಾವು ಏನ್ ಗೊತ್ತುಂಟಾ ನವೀನ್ ಜಿ, ನನಗೆ ಇದೊಂದು ಬಹಳ ಆಶ್ಚರ್ಯ ಆಗೋದು, ಏನು ಪ್ಲಾನ್ಡ್ ಅಟ್ಯಾಕ್ ನೋಡಿ. ಒಂದು ಕರೆಸಿದ್ದಾಗಿದೆ, ಅದನ್ನು ಸ್ವೀಕರಿಸಿ ಮತ್ತೆ ಬರೋಣ. ಹಲೋ, ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಮಸ್ತೆ. ಹೇಳಿ ಸರ್, ತಮ್ಮ ಹೆಸರು? ನಾನು ಸಂತೋಷ್ ಅಂತ. ಸಂತೋಷ್ ಅವರೇ, ನೇರವಾಗಿ ವೈದ್ಯರ ಜೊತೆ ಮಾತಾಡಿ. ಮೂಡುಬಿದ್ರೆಯಿಂದ ಮಾತಾಡೋದು. ಹೇಳಿ ಸರ್, ಏನ್ ಪ್ರಶ್ನೆ? ನನಗೆ ಅಂದ್ರೆ ಊಟ ಮಾಡಿದ ಕೂಡಲೇ ಹೊಟ್ಟೆ ಉಬ್ಬೋದು, ಆಮೇಲೆ ಇದು ಅಡಿಗೆ ಬರ್ತದೆ, ಆ ತರ ಬರ್ತಾ ಇರ್ತದೆ ಸರಿಯಾಗಿ. ಮತ್ತೆ ಮೋಷನ್ ಒಂದು 4 ದಿನಕ್ಕೊಂದು ಯಾವ್ದಾದ್ರು ಊಟ ತಿಂದ ಕೂಡಲೇ ಮೋಷನ್ ಹೋಗುದು, ತಿಂದ ಕೂಡಲೇ. ಸೊ ಸಿಂಪ್ಟಮ್ ನಂಬರ್ 1 ಏನ್ ಹೇಳಿದಿರಿ ನೀವು? ಹೊಟ್ಟೆ ಉಬ್ಬುದು, ಹೊಟ್ಟೆ ಉಬ್ಬುದು, ಫುಲ್ ಗ್ಯಾಸ್ ಆಗ್ತದೆ. ಆಯ್ತು. ಆಮೇಲೆ ತೇಗು, ಎರಡನೇ ತೇಗು ಬರ್ತದೆ. ಹೌದು. ಮೂರನೇ ಸಿಂಪ್ಟಮ್ ಏನ್ ಹೇಳಿದಿರಿ? ಮೋಷನ್. ಮೋಷನ್ ಬರುದು. ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗ್ಬೇಕು ನೀವು. ಹೌದು ಸರ್, ನಿಮಗೆ ನಿಜವಾಗಿ ಹೇಳಿದರೆ ಅಜೀರ್ಣ ಸಮಸ್ಯೆ ಬಂದಿದೆ. ಇದು ನಮ್ಮ ಆಯುರ್ವೇದದಲ್ಲಿ ಏನು ಗೃಹಿಣಿ ರೋಗದಲ್ಲಿ ಹೇಳಿದ್ದಾರೆ, ಆಮ ಇದೆ. ನೀವು ಒಂದು ಕೆಲಸ ಮಾಡಬೇಕು, 15 ದಿನಕ್ಕೆ 1 ದಿನ ಉಪವಾಸ ಮಾಡಬೇಕು. 15 ದಿನಕ್ಕೆ 1 ದಿನ. ಹೊಟ್ಟೆಗೆ ರೆಸ್ಟ್ ಕೊಡಲೇಬೇಕು. ನೀವು ಬಹುಶಃ ಉಪವಾಸ ಮಾಡಲಿಲ್ಲ ಇಷ್ಟವರೆಗೆ? ಮಾಡುವುದಿಲ್ಲ, ಕಡಿಮೆ. ಇಲ್ಲ ನಾನಂದ್ರೆ ಆರ್ಮಿಯಲ್ಲಿದ್ದೆ, ರಿಟೈರ್ಡ್ ಈಗ. ಸೊ ಈಗ ನೀವೇನ್ ಮಾಡಿ, 15 ದಿನಕ್ಕೆ 1 ದಿನ ನಿಮ್ಮ ಹೊಟ್ಟೆಗೆ ಸಂಡೇ ರೆಸ್ಟ್, ರಜೆ, ಆಯ್ತಾ? ಒಂದು ಮೆಡಿಸಿನ್. ಎರಡನೇ, ನೀವು ರಾತ್ರಿ ಮಲಗುವಾಗ ಹರಿತಕಿ ಒಂದು ಚೂರ್ಣ ಸಿಗ್ತದೆ, ಹರಿತಕಿ ಅಂತೆ. ಹರಿಪಟ್ಟಿ. 1 ಚಮಚೆ ಹರಿತಕಿ ಚೂರ್ಣ, ಅದರಲ್ಲಿ 4 ಲವಂಗ. ಹರಿಪಟ್ಟಿ ಚೂರ್ಣ ಮತ್ತು 4 ಲವಂಗ. ಓಕೆ. ಅಭಿಪತ್ತಿಗೆಲ್ಲ ಹರಿತಕಿ, ಹರಿತಕಿ ಚೂರ್ಣ, ಅದೇ 4 ಲವಂಗ ಮಿಕ್ಸ್ ಮಾಡಿ, 1 ಚಮಚೆ ಹರಿತಕಿ ಚೂರ್ಣ, 5 ಲವಂಗನ್ನು ಪೌಡರ್ ಹಾಕಿ, ಮತ್ತೆ ಅರ್ಧ ಲೋಟೆ 1/4 ಲೋಟೆ ನೀರಿಗೆ ಮಿಕ್ಸ್ ಮಾಡಿ, ಬಿಸಿ ಬಿಸಿ ನೀರು ಮಿಕ್ಸ್ ಮಾಡಿ ಕುಡಿಬೇಕು ರಾತ್ರಿ ಮಲಗುವಾಗ, ಆಯ್ತಾ? ಇದರಿಂದ ಎಲ್ಲ ಆಸಿಡ್ ಅಂಶ ಇದೆಯಲ್ಲ, ಅದು ನ್ಯೂಟ್ರಲೈಸ್ ಆಗ್ತದೆ. ನಿಮಗೆ ಆಸಿಡ್ಸ್ ತುಂಬಾ ಇರಬೇಕು. ಮತ್ತೆ ಶುಂಠಿ ಘೃತ ಒಂದು ಸಿಗ್ತದೆ. ಇಲ್ಲದ್ರೆ ನೀವೇನ್ ಮಾಡಿ, ತುಪ್ಪ, ದನದ ತುಪ್ಪ 1 ಚಮಚೆ, ಅದರಲ್ಲಿ 1 ಚಮಚೆ ಶುಂಠಿ ಪುಡಿ, ಎರಡನ್ನು ಮಿಕ್ಸ್ ಮಾಡಿ ಡೈಲಿ ಬೆಳಿಗ್ಗೆ ಇದ್ದ ಖಾಲಿ ಹೊಟ್ಟೆ, ಖಾಲಿ ಹೊಟ್ಟೆಗೆ ಅಂದ್ರೆ ನಾನು ದಿನ ಒಂದೊಂದು ಲೋಟ ಬಿಸಿ ಬಿಸಿ ನೀರು ಕುಡಿತೇನೆ. ಆಯ್ತು. ಆದ್ರೆ ನೀವು ಏನ್ ಮಾಡಿ, ಈಗ ಫಸ್ಟ್ ಇದ್ದ ತಕ್ಷಣ ಬ್ರಷ್ ಹಲ್ಲುಜ್ಜದ ಮೇಲೆ 1 ಚಮಚೆ ದನದ ತುಪ್ಪ ಮತ್ತೆ 1 ಚಮಚೆ ಶುಂಠಿ ಪುಡಿ 2 ಮಿಕ್ಸ್ ಮಾಡಿ ಅದನ್ನು ತಿಂದು ಮತ್ತೆ ಬಿಸಿ ಬಿಸಿ ನೀರು ಕುಡಿಬೇಕು. ಆಯ್ತಾ? ತುಂಬಾ ನೀರು ಕುಡಿಬಾರ್ದು, ಸ್ವಲ್ಪ ನೀರು ಕುಡಿಬೇಕು, ಸ್ವಲ್ಪ ಅಷ್ಟೇ. ಆಯ್ತಾ? ಅರ್ಧ ಲೋಟ ಸಾಕು. ದನದ ತುಪ್ಪ ಮತ್ತು ಶುಂಠಿ ಪುಡಿ, ಇಷ್ಟು ಒಂದು ಮಾಡಿ ನೀವು. ಮತ್ತೆ ಒಂದು ಮಾತ್ರೆ ಸಿಗ್ತದೆ, ಚಿತ್ರಕಾದಿ ವಟಿ. ವೆರಿ ಗುಡ್. ಅದೇ ಮತ್ತೆ ಮೊದಲು ಹೇಳಿದ್ರೆ ನಾನು ಮಜ್ಜಿಗೆ ತಗೊಳ್ಬೇಕು, ಅದು ಸ್ವಲ್ಪ ತಗೊಳ್ಬೇಕು.
ಅದು ಎಲ್ಲ ಬರ್ಕೊಂಡು ಇಟ್ಟಿದ್ದೀನಿ. ಹಾ. ಮತ್ತೆ ಊಟದ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಬೇಕು. ಇಲ್ಲ, ಈಗ ಕಮ್ಮಿ ಮಾಡಿ, ಮೊದಲಕ್ಕಿಂತ ಸ್ವಲ್ಪ ಕಡಿಮೆ ಮಾಡ್ಬೇಕು, ಆಯ್ತಾ? ಗ್ಯಾರಂಟಿ. ನೀವು ಹರಿತಿಗಿ ರಾತ್ರಿ ತಗೊಂಡ್ರೆ, ಇದು ಬೆಳಿಗ್ಗೆ ಶುಂಠಿ ಮತ್ತೆ ದನ ತುಪ್ಪ ತಗೊಂಡ್ರೆ ಉಂಟಲ್ಲ, ಮತ್ತೆ ಚಿತ್ರಕಾದಿ ವಟಿ ಮಜ್ಜಿಗೆ 100ಕ್ಕೆ 100% ನಿಮ್ದು ಹೊಟ್ಟೆ ಉಬ್ಬರುದು ಮತ್ತೆ ಇದು ಪುನಃ ಮೋಷಣಕ್ಕೆ ಹೋಗೋದು ಎಲ್ಲ ಬಂದಾಗ್ತದೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. ತಾವು ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಿ ಅನ್ನೋಂಥ ಮಾತನ್ನು ಹೇಳಿದ್ರಿ. ಅತ್ಯಂತ ವಂದನೆಗಳು, ಗೌರವಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ, ವೀಕ್ಷಕರೇ ತಮ್ಮಲ್ಲಿ ಕೂಡ ಪ್ರಶ್ನೆಗಳಿದ್ದರೆ ಕರೆ ಮಾಡಬಹುದು. ನೇರವಾಗಿ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರಿಂದ ಉತ್ತರವನ್ನು ಕಂಡುಕೊಳ್ಬೋದು. ತಾವು ಹೇಳ್ತಾ ಇದ್ರಿ ಏನು ಪ್ರಶ್ನೆ ಆಯ್ತು? ಅಮೃತವಳ್ಳಿಯ ಬಗ್ಗೆ ಒಂದು ಇದೀಗ ಅಮೃತವಳ್ಳಿಯ ಬಗ್ಗೆ ನಾನು ತಂದಿದ್ದೇನೆ, ಅದನ್ನು ನಾನು ತಂದಿದ್ದೇನೆ. ನೀವು ನವೀನ್ ನಿಮಗೆ ಆವಾಗ ತೋರಿಸ್ತಾ ಇದ್ದೆ, ನಿಮ್ಗೆ ನೆನಪಾಗಿತ್ತು, ನಿಮ್ಮ ಬದಲಿ ಕೇಳಿಬಿಟ್ಟು ಬಹಳ ಒಳ್ಳೆ ಆಯ್ತು. ವೀಕ್ಷಕರೇ, ಇದು ಒಂದು ಟೈಮ್ಸ್ ಆಫ್ ಇಂಡಿಯಾ ಪ್ರಸಿದ್ಧ ಪತ್ರಿಕೆ, ಪ್ರಸಿದ್ಧ ಪತ್ರಿಕೆ timesgroup.com ಅಲ್ಲಿ ಒಂದು ಬಂದಿದೆ, ಒಂದು ವರದಿ, ಇನ್ಫಾರ್ಮೇಶನ್. ಡಾಗ್ಸ್ ಕಾಷನ್ ಆಫ್ ಲಿವರ್ ಡ್ಯಾಮೇಜ್ ಲಿಂಕ್ಡ್ ಟು ಗಿಲೋಯ್. ಅಮೃತವಳ್ಳಿಯಿಂದ ಲಿವರ್ ಡ್ಯಾಮೇಜ್ ಆಗ್ತದಂತೆ. ಈಗ ನೋಡಿ, ಅವರದ ಈ ಒಂದು ಸೈಂಟಿಫಿಕ್ ರಿಸರ್ಚ್ ಉಂಟಲ್ಲ, ಇದರ ಹೆಸರಲ್ಲಿ ಈಗ ಅಮೃತವಳ್ಳಿ ತುಂಬಾ ಹೆಸರು ಬಂದಾಯ್ತಲ್ಲ. ಒಂದು ಹೇಳೋದು, ಒಂದು ಕೇಸ್ ಬಂತು, ಯಾವುದೊಂದು ಕೇಸ್ ಬಂದಿದೆ ಆಸ್ಪತ್ರೆಯಲ್ಲಿ. ಅವ್ರು ಹೇಳೋದು ಅದನ್ನು ಅವ್ರ ಲಿವರ್ ಡ್ಯಾಮೇಜ್ ಆಗಿದೆ, ಯಾಕಂದ್ರೆ ಅಮೃತವಳ್ಳಿ ಕೊಡ್ತಾ ಇದ್ರು. ನಾನು 1000 ಕೇಸ್ ನಾನು ನನ್ನ ಕಣ್ಣಲ್ಲಿ ನೋಡಿ ಆಗಿರ್ಬೋದು. 2000 ನಾನು ಪ್ರಾರಂಭ ಮಾಡಿದೆ ನನ್ನ ಮೆಡಿಕಲ್ ಪ್ರಾಕ್ಟೀಸ್. ಇವತ್ತು 2021 ವರ್ಷ ಆಯಿತು. ಪ್ರತಿದಿನ ನಾನು ಅಮೃತವಳ್ಳಿಯ ಸೇವನೆ ಮಾಡಿದ್ದೇನೆ. ಪ್ರತಿದಿನ ನಾನು ನನ್ನ ಪೇಷಂಟ್ಗಳಲ್ಲಿ ಇಷ್ಟು ಪೇಷಂಟ್ ಕೊಟ್ಟಿರಬೇಕು. ಇವತ್ತು ಇಂಡಿಯನ್ಸ್ ಮಾತ್ರ ಅಲ್ಲ, ಅಮೆರಿಕನ್ಸಿಗೆ, ಜರ್ಮನ್ಸಿಗೆ, ರಷ್ಯನ್ಸಿಗೆ, ಜಾಪನೀಸಿಗೆ ನನ್ನ ಗುರುಗಳು ನೋಡಿದ್ದೇವೆ ನಾವು. ನನ್ನ ಮನೆ ಪರಂಪರೆಯಲ್ಲಿ ಇದೆ. ಒಂದು ಕೇಸ್ ಸಿಗಲಿಲ್ಲ ಸ್ವಾಮಿ. ಇವರಿಗೆ ಯಾವ ಕಾರಣಕ್ಕೆ ಸತ್ತಿದ್ರೆ ಅಮೃತವಳ್ಳಿ ಮೇಲೆ ಅದನ್ನು ಹೆಸರು ಹಾಕಿ ಒಂದು ಕಾರಣ ಪ್ರೂವ್ ಮಾಡಬೇಕು. ಅದನ್ನು ವೀಕ್ಷಕರೇ, ಅಮೃತವಳ್ಳಿಯ ಹೆಸರೇ ಅಮೃತ. ಒಂದು ಕೇಸ್ ಈ ಥರ ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಹತ್ರ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ರಿಸರ್ಚ್ ವರ್ಕ್ ಇದೆ. ನಮ್ಮ ಸೆಂಟ್ರಲ್ ಕೌನ್ಸಿಲ್ ಆಫ್ ರಿಸರ್ಚ್ ಇನ್ ಆಯುರ್ವೇದಿಕ್ ಸೈನ್ಸಸ್ ಅಲ್ಲಿ ಇದರ ಮೇಲೆ ಅದ್ಭುತವಾದ ವರ್ಕ್ ಆಗಿದೆ. ಇಟ್ ಇಸ್ 100% ಸೈಡ್ ಎಫೆಕ್ಟ್ ಫ್ರೀ. ಅಂಥದ್ದು ಯಾವುದು ಒಂದು ಅಪಪ್ರಚಾರ, ಭ್ರಮದ ಪ್ರಚಾರದಿಂದ ಪ್ರಭಾವದಲ್ಲಿ ಬಂದು ಅಮೃತವಳ್ಳಿ ಅಂತ ಅದ್ಭುತ ಔಷಧಿಯನ್ನು ನೀವು ಸೇವನೆ ಬಂದು ಮಾಡಬೇಡಿ. ಇದು ನಿಜವಾಗಿ ರಸಾಯನ. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ. ಹೇಳಿ ಸರ್, ತಮ್ಮ ಹೆಸರು? ನಮಸ್ಕಾರ ಸರ್. ಹೇಳಿ, ನೇರವಾಗಿ ವೈದ್ಯರ ಜೊತೆ ಮಾತಾಡಿ. ಸರಿ ಸರ್, ಅದು ಗೃಹಿಣಿ ಸಮಸ್ಯೆ ಅಂತ ಹೇಳಿದ್ರಲ್ಲ, ಹೌದು, ಅದ್ರ ಎಲ್ಲ ಸಿಂಟಮ್ಸ್ ಇದೆ ಸರ್. ನಮ್ಮ ತಾಯಿಗೆ ಕುತ್ತಿಗೆ ನೋವಾಗುದು, ಮತ್ತೆ ಕಿವಿಯಲ್ಲಿ ಗುಯಿ ಅಂತ ಸೌಂಡ್ ಆಗುದು, ಭುಜ ನೋವು, ಮತ್ತೆ ಮೈಕೈ ಎಲ್ಲ ನೋವು, ಕಫ, ಕೆಮ್ಮು ಎಲ್ಲ ಸಮಸ್ಯೆ ಇದೆ ಸರ್. ಅವರಿಗೆ ಯಾವಾಗಲೂ ಒಮ್ಮೆ ಒಂದು 10 ವರ್ಷ ಹಿಂದೆ ಯಾವಾಗಲೂ ಒಮ್ಮೆ ಭೇದಿ ಆಗಿತ್ತಾ? ಯಾವಾಗಲೂ ಡಿಸೆಂಟ್ರಿ ಆಗಿತ್ತು, ಡೈರಿ ಆಗಿತ್ತಾ? ಹಾಗೇನಾಗಿಲ್ಲ ಸರ್. ಯಾವಾಗಲೂ ಈಗ ಅವ್ರಿಗೆ ನಡೆಯೋಕ್ಕಾಗಲ್ಲ ಸರ್. ಅಂದ್ರೆ ಜೀರ್ಣ ಆಗುದಿಲ್ಲ ಏನ್ ತಿಂದ್ರೆ ಅಲ್ವಾ? ಸರಿಯಾಗಿ ನಡೆಯೋಕ್ಕಾಗಲ್ಲ. ಚಿಕಿತ್ಸೆ ಡಾಕ್ಟರ್ ಹತ್ರ ಕೇಳಿದಾಗ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದಾರೆ, ಮೂಳೆ ತವಿದಿದೆ ಅಂತ ಹೇಳಿದ್ದಾರೆ. ಸರಿ, ಅದೆಲ್ಲ ಸರಿ ಆಗ್ತದೆ, ಏನು ಟೆನ್ಷನ್ ಮಾಡಬೇಕು. ಹೊಟ್ಟೆ ಒಳಗೆ ತಿಂದರೆ ಜೀರ್ಣ ಆಗುದಿಲ್ಲ, ಮತ್ತೆ ಎಲ್ಲ ಬೋನ್ಸ್ ಎಲ್ಲ ಡಿಜನರೇಟ್ ಆಗುದು, ಸೌದಿದೆ, ಅದು ನಾರ್ಮಲ್. ನಾನೀಗ ಎಂತ ಹೇಳೋದು, ಅವರ ಪ್ರಾಯ ಎಷ್ಟು ಇದೆ ಸರ್? 48. ತುಂಬಾ ಸಪೂರಾಗಿದ್ದಾರಾ? ತುಂಬಾ ಸಪೂರಾಗಿದ್ದಾರಾ? ಹೌದೌದು ಸರ್. ಒಂದು ಆಡು ಹಾಲು, ನೀವು ಏನಾದ್ರೂ ಮಾಡಿ ಆಡು ಹಾಲದ ವ್ಯವಸ್ಥೆ, ಆಡಿನ ಹಾಲು, ಆಯ್ತಾ? ಗೋಟ್ ಮಿಲ್ಕ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಗೃಹಿಣಿ. ಅದ್ಭುತವಾದ ರಿಸಲ್ಟ್ಸ್ ಉಂಟು. ಈ ದನದ ಹಾಲಕ್ಕಿಂತ ಆಡಿನ ಹಾಲು ಹೊಟ್ಟೆ ಅಜೀರ್ಣ ಯಾರಿಗಿರ್ತದಲ್ಲ ತುಂಬಾ ಸಮಯ, ಈ ಸಿಂಪ್ಟಮ್ಸ್ ಎಲ್ಲ ಗೃಹಿಣಿ ಹೇಳಿದಲ್ಲ, ಅವರು ಡೈಲಿ ಬೆಳಿಗ್ಗೆ 1 ಲೋಟ ಕುಡಿದ್ರೆ ಬಹಳ ಒಳ್ಳೆ ರೀತಿಯಿಂದ ಅವರಿಗೆ ಶಕ್ತಿ ಸಿಗ್ತದೆ. ಒಂದು ಆ ಹಾಲನ್ನು ನೇರವಾಗಿ ಕುಡಿಬೇಕಾ ಅಥವಾ ನೀರು ಬೆರೆಸಿ ಏನಾದ್ರು? ಇಲ್ಲ, ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಸಬಹುದು, ಏನ್ ತೊಂದರೆ. ತಣ್ಣು ಮಾಡಿದ ಮೇಲೆ ಮತ್ತೆ ಕುಡಿಬಹುದು, ಸರಿ, ಬಹಳ ಒಳ್ಳೆ ಆಗ್ತದೆ. ಮತ್ತೆ ಹೆಸರು ಬೇಳೆದ ಸೂಪ್, ಹೆಸರು ಬೇಳೆದ ಸೂಪ್ ತೋವೆ ಮಾಡ್ತಾರಲ್ಲ, ನೋಡಿದ್ರಲ್ಲ, ಹೆಸರು ಬೇಳೆಯನ್ನು ಬಿಸಿ ಮಾಡಿ ಅದನ್ನು ಹಾಗೆ ಸ್ವಲ್ಪ ಅದಕ್ಕೆ ಶುಂಠಿ ಪುಡಿ, ಸ್ವಲ್ಪ ಹಿಪ್ಪಲಿ ಸಿಗ್ತದೆ ಸರ್, ಹಿಪ್ಪಲಿ. ಇಲ್ಲದ್ರೆ ನೀವು ಎಂತ ಮಾಡಬಹುದು, ಒಂದು ಬರೀರಿ, ಒಂದು ತಾಲಿಸಾದಿ ಚೂರ್ಣ ಸಿಗ್ತದೆ,
ತಾಳಿ ತಾಲಿಸಾದಿ. ತಾಳಿ ಸಾದಿ. ಈ ತಾಲಿಸಾದಿ ಚೂರ್ಣ 1 ಚಮಚೆ ಹೆಸರು ಬೇಳೆದ ಸೂಪ್ ಮಾಡಿದ ಮೇಲೆ ಅದರಲ್ಲಿ 1 ಚಮಚೆ ಹಾಕಬೇಕು. ಹಾ ಸರಿ ಸರ್. ಈ ತಾಲಿಸಾದಿ ಚೂರ್ಣ ಇರುವಂತದ್ದು ಹೆಸರು ಬೇಳೆದ ಸೂಪ್ ಇದೆಯಲ್ಲ, ಅದನ್ನು ಡೈಲಿ ನಿತ್ಯ ಕುಡಿ ಅವರಿಗೆ ಬೆಳಿಗ್ಗೆ ತಿಂಡಿ ಟೈಮಲ್ಲಿ. ಮತ್ತೆ ಅವರು ಗಂಜಿ ಊಟ ಮಾತ್ರ ಮಾಡಬೇಕು, ಹಾ ಸರ್. ಆಯ್ತಾ? ಇದರ ಜೊತೆಗೆ ಮತ್ತೆ ಊಟ ಮಾಡಿದ ಮೇಲೆ ಸ್ವಲ್ಪ ಮಜ್ಜಿಗೆ ಹಾಕ್ಬಹುದು ಗಂಜಿ ಊಟ ಒಟ್ಟಿಗೆ, ಆಯ್ತಾ? ಗಂಜಿಯಲ್ಲಿ ಹಾ ಸರ್. ಮತ್ತೆ ಚಿತ್ರಕಾದಿ ವಟಿ, ಸರ್ ಚಿತ್ರಕಾದಿ ವಟಿ ಚಿತ್ರಕಾದಿ ವಡೆ. ಇಷ್ಟು ಸಾಕು, ಇದರಲ್ಲಿ ಗುಣ ಆಗ್ತದೆ. ಹಾ ಇದರ ಒಟ್ಟಿಗೆ ಬೇಕಿದ್ರೆ ಅವರಿಗೆ ತುಂಬಾ ಗಂಟು ಸಮಸ್ಯೆ ಸಹ ಇದೆ, ಅದಕ್ಕೆ ಯೋಗರಾಜ ಗುಗ್ಗುಲು ಒಂದು ಸೇರಿಸಿ. ಯೋಗರಾಜ್ ಯೋಗರಾಜ ಗುಗ್ಗುಲು ಮೆಡಿಕಲ್ ಶಾಪ್ ಎಲ್ಲ ಆಯುರ್ವೇದ ಶಾಪಲ್ಲಿ ಸಿಗ್ತದೆ ಸರ್. ಆಯ್ತಾ? ಧನ್ಯವಾದ. ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು, ತಮ್ಮ ಪ್ರಶ್ನೆಗಳಿಗೆ ವೈದ್ಯರಿಂದ ಉತ್ತರವನ್ನು ಕಂಡುಕೊಳ್ಬಹುದು. ನೋಡಿ, ನಿಮಗೆ ಸುಮ್ಮನೆ ಒಂದು ಅಪಪ್ರಚಾರ ಮಾಡೋದು. ಅವರಿಗೆ ಗೊತ್ತಾಗಿದೆ ಈ ಅಮೃತ ಬಳ್ಳಿ ಮೇಲೆ ಆಯುರ್ವೇದಿಕ್ ಡಾಕ್ಟರ್ ತುಂಬಾ ಹಾರ್ತಾ ಇದ್ದಾರೆ, ಎಲ್ಲರಿಗೂ ಅಮೃತ ಬಳ್ಳಿ ಪ್ರಯೋಗ ಹೇಳ್ತಾರೆ. ಒಂದು ಅಮೃತ ಬಳ್ಳಿ ಮೇಲೆ ಒಂದು ನ್ಯೂಸ್ ಹಾಕಿದ್ರು ನೋಡಿ, ನೀವು 6 ತಿಂಗಳಿಗೆ ಇಂಗ್ಲಿಷ್ ಪೇಪರ್ಗಳಲ್ಲಿ, ಈ ಕನ್ನಡ ಮಾಧ್ಯಮ ಪೇಪರ್ಗಳಲ್ಲಿ ಸ್ವಲ್ಪ ಕಡಿಮೆ, ಅಂತ ಪತ್ರಿಕೆಗಳಲ್ಲಿ ಒಟ್ಟು ಒಂದು ಬಾಂಬ್. ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ಹೆವಿ ಮೆಟಲ್ ಇದೆ, ಆಯುರ್ವೇದಿಕ್ ಮೆಡಿಸಿನ್ ಡೇಂಜರಸ್, ಈಗ ಅಮೃತ ಬಳ್ಳಿ ಮೇಲೆ ಒಂದು ಟೆಕ್ ಆಗಿದೆ. ಇದನ್ನು ಎಲ್ಲ ನಾನು ಯಾಕೆ ಈ ವಿಷಯ ತಂದಿದ್ದೇನೆ, ಯಾಕೆಂದ್ರೆ ಸುಮ್ಮನೆ ಅಪಪ್ರಚಾರ ಯಾರು ಮಾಡಿದರೆ ಅದನ್ನು ನಾವು ನಿಶ್ಚಿತವಾಗಿ ವಿರೋಧ ಮಾಡಬೇಕು. ಇಷ್ಟುವರೆಗೆ ಆಯುರ್ವೇದಿಕ್ ಕಮ್ಯುನಿಟಿ ಅವರು ಒಕ್ಕಲೇ ಇರಲಿಲ್ಲ. ನಮ್ಮ ಮೇಲೆ ಯಾರು ಏನಾದ್ರು ಉಲ್ಟಾ ಹೇಳಿದ್ರೆ ಸೈನ್ಸ್ ಹೆಸರಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು. ಇಲ್ಲ, ನಾವು ಹೇಳಬೇಕು ಜನರಿಗೆ, ಅಷ್ಟು ಒಳ್ಳೆ ಮೆಡಿಸಿನ್ ಇದೆ, ಯಾವ ಪ್ರೂಫ್ ಕೊಡಬೇಕು, ಅವರು ಎಲ್ಲ ಡಾಕ್ಯುಮೆಂಟ್ಸ್ ಹೇಳಬೇಕು. ಅದು ಯಾರು ಹೇಳೋದಿಲ್ಲ, ಸುಮ್ಮನೆ ಪೇಪರಲ್ಲಿ ಒಂದು ಹಾಕ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಹಾಕಿಬಿಡ. ಸರಿ, ಮತ್ತೊಂದು ಕರೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಡಾಕ್ಟ್ರೆ. ಹೇಳಮ್ಮ, ತಮ್ಮ ಹೆಸರು? ನೀತಾ ಅಂತ. ನೇರವಾಗಿ ಮಾತಾಡಿ, ವೈದ್ಯರ ಜೊತೆ ಮಾತಾಡಿ. ಅದು ಮೈಯಲ್ಲಿ ಒಂದು ಡಾಟ್ಸ್ ತರ ಬೀಳುದು, ಮತ್ತೆ ಗಜಕರ್ಣ ಟೈಪ್ ಅಲ್ಲಿ. ಅದು ಒಮ್ಮೆ ಇಂಗ್ಲಿಷ್ ಮದ್ದು ಮಾಡಿದ್ದೇವೆ, ನಂತರ ಹಾಗೆ ಏನಾದ್ರು ಅಂತ ನಂಜಿ ಪದಾರ್ಥ ಎಲ್ಲ ತಿಂದ ತಕ್ಷಣ ಹಾಗೆ ಡಾಟ್ಸ್ ತರ ಬಿದ್ದು ಫುಲ್ ಕೆಂಪಾಗುದು, ಮತ್ತೆ ತುರಿಸುದು, ಆ ತರ ಕಡಿಮೆ ಆಗಿಲ್ಲ. ಒಂದು 6 ಮಂತ್ ಇಂದ ಹಾಗೆ ಆ ತರನೇ ಉಂಟು. ಓಕೆ, ಇದು ತುಂಬಾ ಸಮಯದಿಂದ ಇದೆ ಮೇಡಮ್, ಇಲ್ಲಾಂದ್ರೆ ಇತ್ತೀಚೆಗೆ ಶುರುವಾಗಿದೆ? ಅಲ್ಲ, ಇತ್ತೀಚೆಗೆ. ಪ್ರಾಯ 45 ಕೆಳಗೆ ಇದೆ, ಮೇಲೆ ಇದೆ? ಇಲ್ಲ ಇಲ್ಲ, ಕೆಳಗೆ. ಕೆಳಗೆ. ಮಲ ವಿಸರ್ಜನೆ ಸರಿಯಾಗಿ ಆಗ್ತದಾ? ಹಾ, ಕರೆಕ್ಟ್ ಆಗ್ತದೆ. ಹಸುವೆ ಹೇಗೆ ಆಗ್ತದೆ ಮೇಡಮ್? ಹಾ, ನಾರ್ಮಲ್ ಉಂಟು. ಆ ತರವೇ ಡಾಟ್ಸ್ ತರ ತುರಿಸುವುದು, ಮತ್ತೆ ಅದು ಗೊತ್ತಾಯ್ತು, ಗಜಕರ್ಣ. ಗೊತ್ತಾಯ್ತು ನಮ್ಗೆ. ಅಲರ್ಜಿ ಇದೆ ನಿಮ್ ಬಾಡಿಯಲ್ಲಿ ಗೊತ್ತಾಗಿದೆ, ಆದ್ರೆ ಇದು ಅಲರ್ಜಿ ಯಾವುದರಿಂದ ಇದೆ ನಮ್ಗೆ ಅಲ್ಲಿ ಮುಟ್ಟಬೇಕಲ್ಲ. ಕೈಯಲ್ಲಿ. ಈಗ ನಿಮ್ದು ಫುಡ್ ಗೊತ್ತಾಯ್ತು. ಫುಡ್ ತುಂಬಾ ನೀವು ಖಾರ ಪದಾರ್ಥ ತುಂಬಾ ಜಾಸ್ತಿ ತಿಂತೀರಾ? ಲೈಟ್ ಅಲ್ಲಿ, ಅಷ್ಟಂತಿಲ್ಲ. ಅಷ್ಟೇ ಇಲ್ಲ. ಹಸುವೆ ಆಗುವಾಗ ಊಟ ಮಾಡುವುದಿಲ್ಲ, ಮತ್ತೆ ಊಟ ಮಾಡ್ತೀರಾ? ಇಲ್ಲ ಇಲ್ಲ, ಮಾಡ್ತೇನೆ ಟೈಮಿಗೆ. ಒಂದು ಸ್ವಲ್ಪ ದಿನ ಚೇಂಜಸ್ ಆಗ್ತದೆ ಅಂತ. ಹಾ, ಸರಿ. ನಿದ್ರೆ ಹೇಗೆ ಉಂಟು ಮೇಡಮ್? ಹಾ, ನಾರ್ಮಲ್. ಈಗ ಅದು ಸಿಗ್ತಾ ಇಲ್ಲ, ಯಾವ ಕಾರಣದಿಂದ ಇದು ಬರ್ತಾ ಇದೆ ನಿಮ್ಮ ಬಾಡಿಯಲ್ಲಿ? ಹಿಂಗು ಪ್ರಯೋಗ ಜಾಸ್ತಿ ಇದೆಯಾ? ಎಂತ? ಹಿಂಗ್ ಇಲ್ಲ ಇಲ್ಲ, ಹಿಂಗೆಲ್ಲ ಕಡಿಮೆ, ಜಾಸ್ತಿ ಯೂಸ್ ಮಾಡುದಿಲ್ಲ. ನೀವು ಮಿಕ್ಸ್ಡ್ ಇಲ್ಲದ್ರೆ ವೆಜಿಟೇರಿಯನ್ ಆಹಾರ ಇದೆ? ನಾನ್ ವೆಜ್ ವೆಜ್ ಎರಡು ಮಿಕ್ಸ್ ಉಂಟು. ಮಿಕ್ಸ್. ಫಿಸಿಕಲ್ ವರ್ಕ್ ತುಂಬಾ ಕಡಿಮೆ ಇದೆಯಾ ಮೇಡಮ್? ಇಲ್ಲ, ಆ ತರ ಏನಿಲ್ಲ. ಫಿಸಿಕಲ್ ವರ್ಕ್, ಎಕ್ಸರ್ಸೈಸ್ ಮಾಡ್ತೀರಾ? ದೈಹಿಕ ಶ್ರಮಗಳು ಎಲ್ಲ ಕಡಿಮೆ ನಾನು. ಇಲ್ಲಿ ಬಂದಿದೆ. ತಿಂದಿದ ಆಹಾರ ಜೀರ್ಣ ಆಗುದಿಲ್ಲ, ಜೀರ್ಣ ಕರಗಿದ ಮೇಲೆ ಹೊರಗೆ ಬ್ಲಡ್ ಅಲ್ಲಿ ಎಲರ್ಜಿನ್ ಆಗಿ ಇದೆ. ಓಕೆ ಮೇಡಮ್, ಸರಿ, ಗೊತ್ತಾಯ್ತು. ಈಗ ಒಂದು ಮಾತ್ರ ಹೇಳ್ತಾ ಇದ್ದೇನೆ, ಲಘು ಸೂತ ವಟಿ. ಲಘು ಸೂತ ವಟಿ, ಆಯ್ತಾ? ಬರ್ದಿದ್ದೀರಾ? ಇದು ಒಂದು. ಮತ್ತೆ ಅವಿಪತ್ತಿಕರ ಚೂರ್ಣ. ವೀಕ್ಷಕರಿಗೆ ಯಾರಿಗೂ ಸಹ ಈ ತರ ಒಂದು ಸಮಸ್ಯೆ ಇದ್ರೆ ಅವರು ಲಘು ಸೂತ ವಟಿ ಬೆಳಿಗ್ಗೆ ಸಂಜೆ 2 ಮಾತ್ರೆ ಬೆಳಿಗ್ಗೆ, 2 ಮಾತ್ರೆ ಸಂಜೆ. ಬೆಳಿಗ್ಗೆ ತಿಂಡಿ ಮೊದಲು, ರಾತ್ರಿ ಊಟ ಆದ ನಂತರ. ಬೆಳಿಗ್ಗೆದು ತಿಂಡಿ ಮೊದಲು ಹೇಳಿದೆ ನಾನು, ರಾತ್ರಿದು ಊಟ ಆದ ನಂತರ ಹೇಳ್ತೇನೆ. ಅದು ನೆನಪಿಡ್ಬೇಕು, ಯಾಕೆಂದ್ರೆ ಬೆಳಿಗ್ಗೆ ನೀವು ಫುಡ್ ಮೊದಲು ತಗೊಂಡ್ರೆ ಇದರಿಂದ ನಿಮ್ಗೆ ಮಲ್ಟಿಪಲ್ ಬೆನಿಫಿಟ್ ಆಗ್ತದೆ. ಬ್ಲಡ್ ಅಲ್ಲಿ ಇರುವಂತದ್ದು ಎಲ್ಲಾ ಪಿತ್ತಾಂಶ, ಉಷ್ಣಾಂಶ, ರಕ್ತದಪ್ಪ ಅಂಶ ಎಲ್ಲ ಸರಿ ಆಗ್ತದೆ. ಮತ್ತೆ ರಾತ್ರಿ ಊಟ ಆದ್ಮೇಲೆ ತಗೊಳ್ಬೇಕು, ಅದರಿಂದ ಊಟದ ಏನ್ ನೆಗೆಟಿವ್ ಇದ್ರೆ ಅದು ಕವರ್ ಆಗ್ತದೆ.
ಇಷ್ಟು ಒಂದು ಮಾಡಿದರೆ ಅವಿಪತ್ತಿಕರ ಚೂರ್ಣ ಅರ್ಧ ಚಮಚೆ ಬೆಳಿಗ್ಗೆ ಊಟ ಮಾಡಿದ ತಿಂಡಿ ಮಾಡಿದ ನಂತರ ರಾತ್ರಿ ಅರ್ಧ ಚಮಚೆ ಊಟ ಮಾಡಿದ ನಂತರ ತಗೊಳ್ಬೇಕು, ಆಯ್ತಾ? 99% ನಿಮ್ಗೆ 1 ತಿಂಗಳಲ್ಲಿ ಈ ಸಮಸ್ಯೆಯಿಂದ ಪರಿಹಾರ ಆಗ್ತದೆ. ಮತ್ತೆ ಫುಡ್ ಅಲ್ಲಿ ಸ್ವಲ್ಪ ಮೀನು ಊಟ ಮತ್ತೆ ವೆಜಿಟೇರಿಯನ್ ಫುಡ್ಡಿಗೆ ಮಾತ್ರ ಫೋಕಸ್ ಮಾಡಿ, ಉಳಿದ ನಾನ್ ವೆಜ್ ಅನ್ನು ಅವಾಯ್ಡ್ ಮಾಡಿ. ಇಲ್ಲದಿದ್ರೆ ನೀವು ಫಿಸಿಕಲ್ ವರ್ಕ್ಔಟ್ ಮಾಡಬೇಕು. ಧನ್ಯವಾದ. ಧನ್ಯವಾದಗಳು ಡಾಕ್ಟರ್. ಈಗ ಈ ಸಮಸ್ಯೆ ಬರೋದಕ್ಕೆ ಮೂಲ ಕಾರಣ ಏನು? ಯಾವ ಸಮಸ್ಯೆ? ಈ ಗ್ಯಾಸ್ಟ್ರಿಕ್ ಅಂತ ನಾವು ಹೇಳ್ತೇವೆ. ಮೂಲ ಕಾರಣ ಸರಿಯಾದ ಆಹಾರ ಕ್ರಮ ಇಲ್ಲ. ಮೂಲ ಕಾರಣ ಇದರಲ್ಲಿ ಇರುವುದು, ಮುಖ್ಯವಾದ ಕಾರಣ ಟೈಮ್ ಟು ಟೈಮ್ ಊಟ ಮಾಡೋದಿಲ್ಲ, ಒಂದು ಮೇನ್ ಕಾರಣ. ಇನ್ನೊಂದು ರಾತ್ರಿ ನಿದ್ರೆ ಸರಿ ಇಲ್ಲದಿದ್ರೆ. ನೆಕ್ಸ್ಟ್ ಕಾರಣ ನೋಡಿ, ಕೆಲವರಿಗೆ ನೀವು ನೋಡಿರ್ಬೋದು, ಸರಿಯಾಗಿ ಇದು ಫ್ರೈಡ್ ಫುಡ್ ಮತ್ತೆ ಖಾರ ಪದಾರ್ಥ ಎಲ್ಲ ತಿಂತಾರೆ. ಇನ್ನೊಂದು ಮೋಷನ್ ಹೋಲ್ಡ್ ಮಾಡೋದುಂಟಲ್ಲ, ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್. ಆವಾಗ ವಾಯು ಮೇಲೆಗೆ ಹೋಗ್ತದೆ. ಯಾವಾಗ ವೇಗ ಆಗ್ತದೆ, ಪ್ರೆಷರ್ ಬರ್ತದೆ ಮೋಷನ್ ಮಾಡೋದು, ಆವಾಗ ಜನರು ಪ್ರೆಷರ್ ಬರುವಾಗ ಬೇರೆ ಬೇರೆ ಕಾರಣಗಳಿರ್ಬೋದು. ಈಗ ಏನಾದ್ರು ಆಫೀಸಲ್ಲಿ ಇದ್ದಾರೆ, ಇಲ್ಲದ್ರೆ ಬೆಳಿಗ್ಗೆ ಬೇಗ ಬೇಗ ಅರ್ಜೆಂಟ್ ಇದೆ ಹೋಗ್ಲಿಕ್ಕೆ. ಚಿಕ್ಕ ಮಕ್ಕಳಿಗೆ ಈಗ ಕೊರೋನಾ ಬಂದ ಮೇಲೆ ಸ್ವಲ್ಪ ಸಮಸ್ಯೆ ಸರಿಯಾಗಿರ್ಬೋದು. ಇಲ್ಲದ್ರೆ ಬೆಳಿಗ್ಗೆ ಅವರು ಮಕ್ಕಳು 7 ಗಂಟೆಗೆ ಏಳುವುದು, 8 ಗಂಟೆಗೆ ಅವರು ಮನೆ ಬಿಟ್ಟು ಶಾಲೆಗೆ ಹೋಗುದು. 1 ಗಂಟೆ ಒಳಗೆ ಅವರಿಗೆ ಬಾಡಿ ಫ್ರೀ ಆಗುದಿಲ್ಲ. ಮಲ ವಿಸರ್ಜನೆ ಒನ್ ಆಫ್ ದ ಮೇನ್ ರೀಸನ್. ಮಕ್ಕಳಿಗೆ ಸಹ ತುಂಬಾ ಸಮಸ್ಯೆ, ಹೊಟ್ಟೆ ಸಮಸ್ಯೆ ಎಲ್ಲ ನೋಡ್ಲಿಕ್ಕೆ ಅದಕ್ಕಾಗಿ ಸಿಗ್ತಿತ್ತು. ಮತ್ತೊಂದು ಕರೆಯುತ್ತೆ ನೋಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ತೆ. ನಮಸ್ತೆ ನಮಸ್ತೆ ಅಣ್ಣ. ಏನೊಂದು ಪಲ್ಲಣ್ಣ ಈಗ ಎಂಕ್ ಒಂಜಿ ಉಬ್ಬೆ ಲಕ್ಕ ಹಾಕ್ತೀನಿ, ಪಕ್ಕ ಅಂಚೆನೆ ಕೂಡ ಒಮ್ಮೆ ತಿಗಲೇ ಬರ್ತಿಲ್ಲ ಕಾಟಿ, ತಿಗಲ ಉಸುರು ಬರ್ತಿಲ್ಲ ಕಾಟಿ ಅಂದು ಅಂಚೆ ಒಳಸೊಂದ ಒಂಜಿ ದಾದ ಪರಿಹಾರ ಉಂಡ. ಸರಿ ಸರಿ ಡಾಕ್ಟ್ರಿಗೆ ತುಳುಲು ಅರ್ಥ ಆಪುಂಡು ಅರ್ಥ ಆಪುಂಡು ಮಲ್ಲೆ 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 ಅರ್ಥ ಆಂಡ. ಏತ್ ಸಮಯ ಅಂಡ್ ಸರ್ ಅಂಚೆ ಪ್ರಾಬ್ಲಮ್ ಶುರು ಆಂಡಿರಿಗೆ ಏತ್ ಸಮಯ ಅಂಡ್ ಏತ್ ಪೂರ್ತ ಅಂಡ್ ಅವು ಎಂಕ್ ನಾವು ಸಮಯ ವಸ್ತಾರೆ ಯಾರು ಅಂತ ಇಂಗ್ಲಿಷ್ ಮದ್ದು ಮಾಡ್ತೆ ಒಂಜಿ 5 ವರ್ಷ ಅಂಚೆ ಕರೀದೆ ಒಂದು ಇಂಗ್ಲಿಷ್ ಮದ್ದು ಒಂದು ಕಮ್ಮಿ ಹಾಕುವಾಗ ಕೂಡ ಅಂಚೆ ಶುರು ಆಪುಂಡು. ಈಗ ನಿದ್ರೆ ಎಂಚೆನುಂಡು? ರಾತ್ರಿ ನಿದ್ರೆ ಬರ್ಪುಂಡ? ನಿದ್ರೆ ಹೊರಗ ಬರ್ಪುಂಡು, ಕರೆಕ್ಟ್ ಆಗಿ ಹೊರ ನಿದ್ರೆ ಬರ್ಪುಂಡು. ಈಗ ಕೆಲಸ ಎಂಚೆನ? ಕೆಲಸ ಸೆಂಟ್ರಿಂಗ್ ಬರ್ಪುಂಡು, ಹಾರ್ಡ್ ವರ್ಕ್ ಉಂಡು. ಈಗ ಸರ್ ಒಂಜಿ ಕೆಲಸ ಮಲ್ಪಲ್ಲ ಸರ್, ಒಂಜಿ ಆಯುರ್ವೇದಿಕ್ ಮಾತ್ರೆ ಏನಂತ ಸೂತ ಶೇಖರವಟಿ, ಸೂತ ಶೇಖರವಟಿ ಮತ್ತೆ ಆರೋಗ್ಯವರ್ಧಿನಿ. ಸರ್ ಒಂದು ನಿಮಿಷ, ಸೂತ ಶೇಖರವಟಿಲ್ಲ, ಸೂತಶೇಖರವಟಿ ರೆಡ್ ಮೆಡಿಸಿನ್ ಆರೋಗ್ಯವರ್ಧಿನಿ. ಆರೋಗ್ಯವರ್ಧಿನಿ ರೆಡ್ ಮಾತ್ರೆ ಕಾಂಡೆ ಬೊಕ್ಕ ಬೈಯಾಗ ರೆಡ್ ಪೋರ್ತು ಕಾಂಡೆ ಬೊಕ್ಕ ಬೈಯಾಗ ರೆಡ್ ರೆಡ್ ಟೈಮ್ ಕಾಂಡೆ ತಿಂಡಿ ಆಯ್ ಬೊಕ್ಕ ಬೈಯಾಗ ಒಣಸಾಯ್ ಬೊಕ್ಕ. ಸರಿ, ಸೋಲ್ಮೇಲಣ್ಣ. ಅದ್ರ ಮತ್ತೆ ಒಂದು ಪ್ರಶ್ನೆ, ನಿಮ್ಗೆ ಎಷ್ಟು ಭಾಷೆ ಬರ್ತದೆ? ಬಹಳಷ್ಟು ಜನರಿಗೆ ವಿಚಿತ್ರ ಆಗ್ಬೋದು, ಕನ್ನಡ ಮಾತಾಡ್ತಾರೆ, ತುಳು ಮಾತಾಡ್ತಾರೆ, ರಷ್ಯನ್ ಮಾತಾಡ್ತಾರೆ. ನಮ್ಮ ಭಾರತ ಭೂಮಿಯಲ್ಲಿ ಸಂಸ್ಕೃತ ಭಾಷೆ ಯಾರಿಗೂ ಗೊತ್ತಿದ್ರೆ ಅವನಿಗೆ ವಿಶ್ವದ ಎಲ್ಲವೂ ಭಾಷೆ ಕಲೀಲಿಕ್ಕೆ ಆಗ್ತದೆ. ಸಂಸ್ಕೃತ ಎಲ್ಲವೂ ಭಾಷೆಯಾದ ತಾಯಿ. ನಿಮಗೆ ರಷ್ಯನ್ ತುಂಬಾ ಬರ್ತಾರೆ ನಮ್ಮ ಹತ್ರ. ರಷ್ಯನ್ ಭಾಷೆಯಲ್ಲಿ ಸಂಸ್ಕೃತ ಇದೆ. ಅವರಲ್ಲಿ ಆದಿ ಅಂತ ಹೇಳುದು ಒಂದಕ್ಕೆ, ದ್ವಾ ಎರಡು, ತ್ರಿ ಚತಿರಿ, ದ್ವಾರ ನಾವು ಹೇಳ್ತೇವೆ, ದ್ವೇರ್ ಅಂತ ಹೇಳೋದು. ನಾವು ಭವಿಷ್ಯ ಹೇಳುದು, ಅವರು ಬುಧಿಷ್ಯ ಹೇಳುದು. ಸಂಸ್ಕೃತ ನಿಮಗೆ ಎಲ್ಲವೂ ಭಾಷೆಯಲ್ಲಿ ಸಿಗ್ತದೆ. ಈಗ ನೋಡಿ, ಸ್ಯಾಡ್ ಅಂತ ಹೇಳುದು ಇಂಗ್ಲಿಷ್ ಅಲ್ಲಿ, ಅದು ನಮ್ಮಲ್ಲಿ ಅವಸಾದ ಸಾದ. ಈಗ ಸಂಸ್ಕೃತ ಯಾರಿಗೆ ಗೊತ್ತಿದ್ರೆ ಸಂಸ್ಕೃತ ಭಾಷೆಗಳನ್ನು ಸುಲಭವಾಗಿ ಕಲಿಯಬಹುದು. ಸರಿ, ಈಗ ಮತ್ತೆ ವಿಷಯಕ್ಕೆ ಬರೋದಾದ್ರೆ ಅನಿಯಮಿತವಾದಂತಹ ಆಹಾರ ಸೇವನೆ, ನಿದ್ರಾಹೀನತೆ, ಇದೆಲ್ಲ ಕಾರಣಗಳು, ಮೇನ್ ಅತಿಯಾದ ಒತ್ತಡಗಳು. ನೋಡಿ, ಕಾರಣಗಳ ಮೇಲೆ ನಾವು ಹೋಗಬೇಕು. ಕಾರಣಗಳನ್ನು ಸರಿ ಮಾಡಿದ್ರೆ ಅರ್ಧ ಕಾಯಿಲೆ ಅಲ್ಲಿ ಸರಿ ಆಗ್ತದೆ. ಮತ್ತೆ ಕಾರಣ ಆಧಾರದಲ್ಲಿಯೇ ನಾವು ಡಯಾಗ್ನೋಸಿಸ್ ಮಾಡಬೇಕು. ಈಗ ಸಮಸ್ಯೆ ಅಂತ ಆಗಿದೆ, ಈಗ ಡಯಾಗ್ನೋಸಿಸ್ ಟೆಕ್ನಿಕ್ ಇದೆಯಲ್ಲ ನವೀನ್ಜಿ, ಅದು ಬ್ಲಡ್ ಇನ್ವೆಸ್ಟಿಗೇಷನ್ ಬೇಸ್ಡ್ ಅಲ್ಲಿ ಆಗಿದೆ. ಎಲ್ಲರಿಗೆ ಚಿಂತೆ ಯಾವ್ದು ಬಗ್ಗೆ ಉಂಟು? ಕೊಲೆಸ್ಟ್ರಾಲ್ ಚಿಂತೆ ಏನಿದೆ, ನನ್ನ ಇದು ಬ್ಲಡ್ ಟೆಸ್ಟ್ ಹೇಗೆ ಉಂಟು, ರಿಪೋರ್ಟ್ ಹೇಗೆ ಉಂಟು, ಅಲ್ಟ್ರಾಸೌಂಡ್ ರಿಪೋರ್ಟ್ ಹೇಗೆ ಉಂಟು. ನಿಜವಾಗಿ ಇದೆಲ್ಲ ಮತ್ತೆ ಇನ್ನೊಂದು ಸಹ ಡಯಾಗ್ನೋಸಿಸ್ ಏನು, ನಮಗೆ ಈಗ ನಮ್ಮ ಬಾಡಿಯಲ್ಲಿ ಒಂದು ಅವಸಾದ ಇದೆ, ಒಂದು ಆಲಸ್ಯ ಇದ್ರೆ, ದೌರ್ಬಲ್ಯ ಇದೆ, ಮನಸ್ಸು ಡೌನ್ ಇದ್ರೆ, ಹಾಗಾದ್ರೆ ಹೊಟ್ಟೆ ಸರಿ ಇಲ್ಲ.
ನೋಡಿ ಇಷ್ಟು ಆ ಕಾಲದಲ್ಲಿ ಹೇಳಿದ್ದಾರೆ. ಜೀರ್ಣ ಯಾರಿಗೂ ಸರಿಯಾಗಿ ಆಗ್ತದೆ ಆಹಾರ, ಅವರಲ್ಲಿ ಒಂದು ಚೈತನ್ಯತ್ವ ಇರ್ತದೆ, ಆಕ್ಟಿವ್ನೆಸ್ ಇರ್ತದೆ. ಅಲ್ಲ, ಈಗ ಕೆಲಸ ಇಡೀ ದಿನ ಕೆಲಸ ಮಾಡಿದ ಮೇಲೆ ಸುಸ್ತಾಗೋದು ಅದು ಮಾಮೂಲಿ ವಿಷಯ. ಅಂದ್ರೆ ಕೆಲಸ ಮಾಡಲಿಲ್ಲದ್ರು ಸಹ, ಅಲ್ಲ, ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಊಟ ಬಲ್ಲವನಿಗೆ ರೋಗ ಇಲ್ಲ, ಊಟ ಮಾತು ಬಲ್ಲವನಿಗೆ ಜಗಳ ಇಲ್ಲ. ಅಲ್ಲ, ಅದೊಂದು ಆ ಕಾಲದಲ್ಲಿ ಹೇಳಿದ ಮಾತುಗಳು ಉಂಟಲ್ಲ ನವೀನ್ಜಿ, ಅದು ನಿಜವಾಗಿ ಶಾಶ್ವತ ಸತ್ಯ. ಎಲ್ಲಿವರೆಗೆ ಈ ಭೂಮಿ ಇದೆ ಅಲ್ಲಿವರೆಗೆ ಅದರಲ್ಲಿ ದೋಷವೇ ಇಲ್ಲ. ಮೇನ್ ಕಾರಣ ನಾವು ನಿಜವಾಗಿ ನೋಡಿದರೆ ನಮ್ಮ ಹೊಟ್ಟೆ ಸಮಸ್ಯೆ ಕಾಯಿಲೆಗಳಿಗೆ ಓವರ್ ಈಟಿಂಗ್, ಇಲ್ಲದ್ರೆ ನೋ ಈಟಿಂಗ್. ಕೆಲವೊಮ್ಮೆ ತುಂಬಾ ತಿಂತಾರೆ. ಈಗ ನೋಡಿ, ಪಾರ್ಟಿ ಆಗ್ತದೆ, ಇಲ್ಲದ್ರೆ ಯಾವ್ದು ಫಂಕ್ಷನ್ ಆಗ್ತದೆ, ಹೋಗುವಾಗ ಸಾರಿ ಭರ್ಜರಿ ಊಟ ಮಾಡೋದು, ಮತ್ತೆ ಕೆಲವು ದಿನ ಉಪವಾಸ, ಇಲ್ಲದ್ರೆ ಕೆಲಸದ ಒತ್ತಡದಲ್ಲಿ ಬಹಳ ಬೇಗ ಬೇಗ ಊಟ ಮಾಡ್ತಾರೆ. ಅಂತದ್ದೇ ಎಲ್ಲ ಇದರಿಂದಾಗಿ ಸಮಸ್ಯೆ. ಇಲ್ಲದ್ರೆ ಅದರ ಬಗ್ಗೆ ನನಗೆ ಕೆಲವೊಂದು ಪ್ರಶ್ನೆಗಳಿದೆ. ಒಂದು ಕರೆ ಇದೆ, ನೋಡೋಣ. ಹಲೋ, ಹಲೋ, ನಮಸ್ಕಾರ. ಹೇಳಿ ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಶಾಲಿನಿ. ಹೇಳಿ ಮೇಡಮ್. ಅಂದ್ರೆ ನರದ್ದು ಪ್ರಾಬ್ಲಮ್ ಇದೆ. ನಾನು ತುಂಬಾ ಮದ್ದು ಮಾಡಿದ್ದೇನೆ. ಇಂಗ್ಲಿಷ್ ಮದ್ದಲ್ಲಿ ಫಸ್ಟ್ ಮಾಡಿದ್ದೇನೆ, ಮತ್ತೆ ಆಯುರ್ವೇದಕ್ಕೆ ಹೋದೆ. ಅದು ನನ್ನ ಕಾಲು ಪಾದದ ಇಲ್ಲಿ ಗಂಟು ಉಂಟಲ್ಲ, ಪಾದದ ಹತ್ತಿರ, ಅಲ್ಲಿ ತುಂಬಾ ದಪ್ಪ ಆಗಿದೆ. ಅಂದ್ರೆ ನೋವಲ್ಲಿ ನಡಿಲಿಕ್ಕೆ ಆಗುದಿಲ್ಲ ನಂಗೆ. ಮೇಡಮ್, ಈ ಸಮಸ್ಯೆ ಯಾವಾಗ ಪ್ರಾರಂಭ ಆಗಿದೆ ನಿಮ್ಗೆ? ಇದೊಂದು 2 ವರ್ಷದಿಂದ ಉಂಟು. ಬಾಡಿ ವೇಟ್ ಜಾಸ್ತಿ ಇದೆಯಾ? ನಂಗೆ ಬಲ ಇರುದಿಲ್ಲ, ತುಂಬಾ ನೋವು ಉಂಟು. ಕೈದು ಸಹ ಗಂಟು, ಕೈ ಗಂಟು ಸಹ ನೋವು. ಕೈ ಗಂಟಲ್ಲಿ ಗೊತ್ತಾಯ್ತು. ಕೈ ಗಂಟು ನೋವು. ಈಗ ನಿಮ್ಮ ವೇಟ್ ತುಂಬಾ ಜಾಸ್ತಿ ಇದೆಯಾ ಮೇಡಮ್? ಇಲ್ಲ, ನಾನೊಂದು 55 ಇರ್ಬೋದು. ಆಯ್ತು, ಹೈಟ್ ಪ್ರಕಾರ ನಮ್ಗೆ ಗೊತ್ತಾಗ್ಬೇಕು, ಬಿಡಿ, ಅದು ತೊಂದರೆ ಇಲ್ಲ. ಆದ್ರೆ ಜಾಸ್ತಿ ವೇಟ್ ಇಲ್ಲ, ನಾರ್ಮಲ್ ಮಿಡಲ್ ವೇಟ್, ಮೀಡಿಯಂ ವೇಟ್ ಇದೆ ಅಲ್ವಾ? ಹೌದು. ಸರಿ. ಈಗ ಈ ಗಂಟಿಗೆ ಪ್ರಾಬ್ಲಮ್, ಬೆಳಿಗ್ಗೆ ಇದ್ದ ತಕ್ಷಣ ಇಡೀ ಮೈ ಕೈ ನೋವು ಇರ್ತದಾ? ಹೌದು, ನೋವಿರ್ತದೆ. ನಂಗೆ ಹೇಳ್ಲಿಕ್ಕೆ ಆಗುದಿಲ್ಲ. ಒಂದ್ ವೇಳೆ ನಿದ್ದೆ ಬಂದ್ರೆ ನಿದ್ದೆ ಬರ್ತದೆ, ನಿದ್ದೆಯಿಂದ ಅಂದ್ರೆ ನಿದ್ದೆ ಬರದಿದ್ರೆ ನಂಗೆ ನೋವೇ ಆಗುದು, ಕಾಲು ಎಲ್ಲಿದಾಗೆಲ್ಲ. ಸರಿ, ಗೊತ್ತಾಯ್ತು. ಈಗ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ ನಂಗೆ, ನಿಂತು ನಡಿಲಿಕ್ಕೆ ಸಹ ಕಷ್ಟ ಆಗ್ತದೆ. ಬೆಳಿಗ್ಗೆ ಇದ್ದ ತಕ್ಷಣ ಬಾಡಿ ಫುಲ್ ಸ್ಟಿಫ್ ಟೈಟ್ ಇರ್ತದೆ, ಮತ್ತೆ ಮೈ ಕೈ ನೋವು ಇರ್ತದೆ. ಸ್ವಲ್ಪ ಟೈಮ್ ನಂತರ ಸರಿ ಆಗ್ತದೆ ಅಲ್ವಾ? ಹೌದೌದು. ಮತ್ತೆ ನೋವು ಇರ್ತದೆ ನಂಗೆ ನಾರ್ಮಲ್, ಅಂದ್ರೆ ನಡ್ಕೊಂಡು ಹೋಗ್ತೇನೆ, ಆದ್ರೆ ಆಗುದಿಲ್ಲ ನಂಗೆ, ಕಷ್ಟ ಆಗ್ತದೆ ತುಂಬಾ. ಆಗುದಿಲ್ಲ. ಈಗ ನಿಮ್ಗೆ ನಾನು ಔಷಧಿ ಹೇಳ್ತಾ ಇದ್ದೇನೆ. ಇದು ಆಮವಾತ ಕಾಯಿಲೆ ಕಾಣ್ತಾ ಇದೆ, ಹಾಗೆ ತೋರ್ತಾ ಇದೆ. ನೀವು ಏನು ಮಾಡಿ, ಏನು ತೊಂದರೆ. ಮತ್ತೆ ಇನ್ನೊಂದು ನಮಗೆ ಕೆಲವು ಕ್ವೆಶನ್ಸ್ ಇದೆ ನಿಮ್ಮ ಹತ್ರ. ಹಸಿವೆ ಸರಿ ಕೆಲವೊಮ್ಮೆ ಆಗುದಿಲ್ಲ, ತುಂಬಾ ಆಗ್ತದೆ, ಕೆಲವೊಮ್ಮೆ ಹಸಿವೆ ಆಗುದಿಲ್ಲ. ಕೆಲವೊಮ್ಮೆ ತುಂಬಾ ಹಸಿವೆ ಆಗ್ತದೆ, ಕೆಲವೊಮ್ಮೆ ಹಸಿವೆ ಆಗುದಿಲ್ಲ, ಹಾಗೆ ಇದೆಯಾ? ಒಂದೊಂದ್ಸಲ ಹಾಗೆ ಆಗ್ತದೆ. ನಾನಂದ್ರೆ ತುಂಬಾ ಊಟ ಮಾಡುದಿಲ್ಲ, ಸ್ವಲ್ಪ ಊಟ ಮಾಡುದು. ಸ್ವಲ್ಪ ಊಟ ಮಾಡುದು. ಮತ್ತೆ ಏನ್ ತೊಂದರೆ ಇಲ್ಲ, ಊಟ ಮಾಡ್ತೇನೆ, ಹಾಗೇನ್ ಮಾಡುದಿಲ್ಲ ಅಂತ ಏನಿಲ್ಲ. ಮತ್ತೆ ಒಮ್ಮೆ ಊಟ ಮಾಡಿದ ನಂತರ 1 ಗಂಟೆ 2 ಗಂಟೆವರೆಗೆ ತುಂಬಾ ವೀಕ್ನೆಸ್ ಇರ್ತದ? ಹಾಗೇನಿಲ್ಲ. 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 ಓಕೆ. ಇದು ಈಗ ನಿಮ್ಮ ಪ್ರಾಯ ಒಂದು 45 ಒಳಗೆ ಇದೆಯಾ, ಜಾಸ್ತಿ ಇದೆ? ಕಮ್ಮಿ ಇರ್ಬೇಕು. 38 ಅಲ್ಲ? ಕೆಲಸ ಎಂತ ಮಾಡ್ತಾ ಇದ್ದೀರಿ ಮೇಡಮ್? ಪುನಃ ಹೇಳಿ. ಟೈಲರಿಂಗ್. ಇದು ಕಾಲದ ಪ್ರಯೋಗ ಜಾಸ್ತಿ. ಒಂದು ನಿಮಿಷ. ಸರಿ, ನೀವು ಕಾಲದಿಂದ ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತೀರಾ ಟೈಲರಿಂಗ್ ಅಲ್ಲಿ? ಆ ಮೆಷಿನ್ ಅಲ್ಲಿ ಪೆಡಲ್ ಇದೆಯಾ ಅಂತ ಕಾಲದ? ಇಲ್ಲ, ಈಗ ಲಾಕ್ಡೌನ್ ಇಂದ ನಾವು ಕೆಲಸವೇ ಮಾಡಿಲ್ಲ, ಆದ್ರೆ ಕಾಲು ತುಂಬಾ ಉಂಟು. ಆಗಾಸ ಇದೆಯಲ್ಲ. ಸರಿ, ಈಗ ನಾನು ನಿಮ್ಗೆ ಔಷಧಿ ಹೇಳ್ತಾ ಇದ್ದೇನೆ. ಒಂದು, ನೀವು ಚಿತ್ರಕಾದಿ ವಟಿ, ಇದು ಆಮ ನೋಡಿ. ವೀಕ್ಷಕರೇ, ಸ್ನೇಹಿತರೆ, ನೋಡಿ, ಈ ಒಂದು ಮೇಡಮ್ ಕೇಳಿದ ಈ ಸಮಸ್ಯೆ ಇದೆಯಲ್ಲ, ನಿಜವಾಗಿ ತುಂಬಾ ಜನರಿಗೆ ಈ ಸಮಸ್ಯೆ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ನಮ್ಮ ಸಮಾಜದಲ್ಲಿ. ಬೆಳಿಗ್ಗೆ ಇದ್ದ ತಕ್ಷಣ ಮೈ ಕೈ ನೋವು, ಗಂಟುಗಳು ನೋವು, ಸ್ಟಿಫ್ನೆಸ್ ಇರ್ತದೆ. ಮತ್ತೆ ಇನ್ನೊಂದು ಪ್ರಶ್ನೆ ಇದೆ, ಕಾಲಲ್ಲಿ ಸ್ವೆಲ್ಲಿಂಗ್ ಇರ್ತದ ಅಮ್ಮ? ಬಾಪ್ ಇರ್ತದೆ ಸ್ವಲ್ಪ? ಕಾಲ್ ದಪ್ಪ ಉಂಟು. ಅಂದ್ರೆ ಆ ಸೈಡ್ ಮಾತ್ರ, ಗಂಟು ಸೈಡ್ ಮಾತ್ರ. ಮತ್ತೆ ಕೈ ಒಂದೊಂದು ನೋವು ಬರ್ತದೆ, ಒಂದೊಂದು ಬೆರಳು ಒಮ್ಮೊಮ್ಮೆ ನೋವು ಬರ್ತದೆ, ದಿವಸ ಇಲ್ಲ, ಒಮ್ಮೊಮ್ಮೆ ನೋವು ಬರ್ತದೆ ಬೆಳಗ್ಗೆ ಎದ್ದ ತಕ್ಷಣ. ಸರಿ 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 ಸರಿ. ಈಗ ನೀವು ಯಾವಾಗ್ಲೂ ಎಣ್ಣೆ ಅಪ್ಲೈ ಮಾಡ್ಲಿಲ್ಲಲ್ಲ, ಎಣ್ಣೆ ತಿಕ್ಕಲಿಲ್ಲಲ್ಲ ಗಂಟಲ್ಲಿ? ತಿಕ್ಕಿದ್ದೀನಿ ಸರ್, ನಾನಂದ್ರೆ ನೋವು ಕಡಿಮೆ ಆಗ್ಬೇಕಂತ ಎಣ್ಣೆ ಎಲ್ಲ ಹಚ್ತೇನೆ ಕಾಲಿಗೆ. ವೇಟ್ 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 ವೇಟ್
ಎಣ್ಣೆ ತಿಕ್ಕಿದ ಮೇಲೆ ನೋವು ಜಾಸ್ತಿ ಆಗಿತ್ತಾ? ಆಗಿದೆ ಆಗಿದೆ. ನೋಡಿ ಕೆಲವರು ಹೇಳ್ತಾರೆ, ಒಂದು ಆಯುರ್ವೇದಿಕ್ ಸರಿ ಅಮ್ಮ, ಒಂದು ನಿಮಿಷ ಕೇಳಿಸ್ಕೊಳ್ಳಿ ವೀಕ್ಷಕರೇ, ನಮ್ಮ ಆಯುರ್ವೇದಿಕ್ ಕಮ್ಯುನಿಟಿಯಲ್ಲಿ ಹೆಸರು ಹಾಳು ಮಾಡೋದಕ್ಕೆ ಇದು ಒಂದು ಕಾರಣ. ಎಲ್ಲಿಯೂ ನೋವು ಇದ್ರೆ ಜನರು ಎಣ್ಣೆ ಕೊಡ್ತಾರೆ, ಒಂದು ಈ ಎಣ್ಣೆ ತಗೊಳ್ಳಿ, ಎಣ್ಣೆ ತಿಕ್ಕಿ ನೋವು ಕಡಿಮೆ ಆಗ್ತದೆ. ಇಲ್ಲ, ಆಮವಾತ ಇದ್ರೆ ಯಾವಾಗಲೂ ಹೊಟ್ಟೆ ಸಮಸ್ಯೆಯ ಜೊತೆಗೆ ಗಂಟೆ ಸಮಸ್ಯೆ ಇರೋವರಿಗೆ ಎಣ್ಣೆ ಅಪ್ಲೈ ಮಾಡಬಾರದು. ಎಣ್ಣೆ ತಿಕ್ಕಿದ ತಕ್ಷಣ ನೋವು ಜಾಸ್ತಿ ಆಗ್ತದೆ. ನೋಡಿ, ಇದು ಇಲ್ಲಿ ನಾವು ಪಾಯಿಂಟ್ ಸಿಕ್ಕಿದೆ ನಮಗೆ. ನಿಮಗೆ 101% ಮೇಡಮ್ ಆಮವಾತ ಇದೆ. ಇದನ್ನು ಮಾಡರ್ನಲ್ಲಿ ಕಂಪೇರ್ ಮಾಡಿದರೆ ರ್ಯೂಮೆಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳಬಹುದು. ನೀವು ಏನು ಮಾಡಬೇಕು, ಒಂದು ಚಿತ್ರಕಾದಿ ವಟಿ ಒಂದು ಸಿಗ್ತದೆ ಮೇಡಮ್. ಬೆಳಿಗ್ಗೆ ಖಾಲಿ ಹೊಟ್ಟೆ 1 ಲೋಟೆ ಮಜ್ಜಿಗೆ, ಅದರಲ್ಲಿ 1 ಚಮಚ ಶುಂಠಿ ಪುಡಿ ಹಾಕಿ, ಚಿತ್ರಕಾದಿ ವಟಿ 1 ಮಾತ್ರೆ ತಗೊಂಡೆ ಈ ಒಂದು ಶುಂಠಿಯದ ಮಜ್ಜಿಗೆ ಕುಡಿಬೇಕು ನೀವು ಖಾಲಿ ಹೊಟ್ಟೆ. ಇದು ವೆರಿ ಇಂಪಾರ್ಟೆಂಟ್ ಮೆಡಿಸಿನ್ ಹೇಳ್ತಾ ಇದ್ದೇನೆ ಮೇಡಮ್ ನಿಮ್ಗೆ ನಾನು. 101% ಇಂಪ್ರೂವ್ಮೆಂಟ್ ಆಗ್ತದೆ. ಮತ್ತೆ ಇನ್ನೊಂದು ಇದರ ಜೊತೆಗೆ ಒಂದು ಮಾತ್ರೆ ಇದೆ, ಯೋಗರಾಜ ಗುಗ್ಗುಲು, ಅಮೃತ ಅರಿಷ್ಟ, ಅಮೃತ ಬಳ್ಳಿ. ಅದರ ಬಗ್ಗೆ ತುಂಬಾ ಈಗ ಅಪಪ್ರಚಾರ ಶುರುವಾಗಿದೆ ನಮ್ಮ ಮಾಧ್ಯಮಗಳಲ್ಲಿ. ಅಮೃತ ಬಳ್ಳಿಯದ ಒಂದು ಅಮೃತ ಅರಿಷ್ಟ ಸಿಗ್ತದೆ ಮೇಡಮ್. 4 ಚಮಚ ಅಮೃತ ಅರಿಷ್ಟದಕ್ಕೆ ಅಷ್ಟೇ ನೀರು ಸೇರಿ ಬೆಳಿಗ್ಗೆ, ಇದು ಬೆಳಿಗ್ಗೆ ಖಾಲಿ ಹೊಟ್ಟೆ ಬೇಡ, ಅದು ನೀವು ಬೆಳಿಗ್ಗೆ ತಿಂಡಿ ಆದ ಮೇಲೆ ತಗೊಳ್ಬೇಕು. ಸಂಜೆ ಪುನಃ ಮಜ್ಜಿಗೆ ಊಟ ಮಾಡಿದ ಮೇಲೆ, ಸಂಜೆ ಊಟ ಆದ ನಂತರ, ಬೆಳಿಗ್ಗೆದ ಊಟ ನಾನು ಬೆಳಿಗ್ಗೆ ಖಾಲಿ ಹೊಟ್ಟೆ ಹೇಳಿದ್ದೇನೆ, ಸಂಜೆ ನೀವು ಊಟ ಮಾಡಿದ ನಂತರ ಅರ್ಧ ಲೋಟೆ ಮಜ್ಜಿಗೆಯಲ್ಲಿ 1 ಚಮಚ ಶುಂಠಿ ಪುಡಿ, 1 ಮಾತ್ರೆ ಚಿತ್ರಕಾದಿ ವಟಿ ಮತ್ತೆ ಯೋಗರಾಜ ಗುಗ್ಗುಲು, ಇದನ್ನು ನೀವು ಬೆಳಿಗ್ಗೆ ಸಂಜೆ 2 ತಗೊಂಡ್ರೆ ನಿಮ್ಗೆ ನಿಶ್ಚಿತವಾಗಿ ಆರಾಮಾಗ್ತದೆ. ಎಣ್ಣೆ ಅಪ್ಲೈ ಮಾಡಬೇಡಿ ನಿಮ್ಮ ಗಂಟು ಮೇಲೆ. ಶುಂಠಿ ಪುಡಿ ನೀವು ಸಿಗ್ತದೆ ನಿಮ್ಗೆ ಅಲ್ಲ, ಶುಂಠಿ ಪುಡಿ ನೀವು ಬೆಳಿಗ್ಗೆ ಹೇಗೂ ಮಜ್ಜಿಗೆಯಲ್ಲಿ ಹಾಕ್ತೀರಿ, ಇದೇ ಶುಂಠಿ ಪುಡಿ ನೀವು 1 ಚಮಚ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಆಗಿ ಮಾಡಬೇಕು. ನೀವು ಹೇಗೆ ಹೇರ್ ಡೈ ಪೇಸ್ಟ್ ಮಾಡ್ತಾರಲ್ಲ ಕೆಲವರು, ಅದೇ ತರ ಪೇಸ್ಟ್ ರೆಡಿ ಮಾಡಿ ನೀರು ಹಾಕಿ ಅದರಿಂದ ನೀವು ಗಂಟಿಗೆ ಹಚ್ಚಬೇಕು. ಅದನ್ನು ಡ್ರೈ ಆಗ್ಲಿಕ್ಕೆ ಬಿಡಬೇಕು ಮೇಡಮ್, ಆಯ್ತಾ? ಮತ್ತೆ ನಾನ್ ವೆಜ್ ಕಂಪ್ಲೀಟ್ ಬಂದ್ ಮಾಡಬೇಕು 1 ತಿಂಗಳಕ್ಕೋಸ್ಕರ. ಮೀನು ಊಟ ಮಾಡಬಹುದು ಮ್ಯಾಕ್ಸಿಮಮ್ ವಾರಕ್ಕೆ 1 ಸತಿ, ಆಯ್ತಾ? ಮೊಸರು ತಿಂತ ಇದ್ದೀರಾ, ಮೊಸರು ಬಿಡಬೇಕು. ವೆರಿ ಗುಡ್, ಎನಿವೆ ಗುಡ್. ಹಾಲು ಬೇಡ, ಮಿಲ್ಕ್ ಬೇಡ, ಹಾಲು ಬೇಡ, ಮೊಸರು ಬೇಡ, ಮತ್ತೆ ಹೆಸರು ಬೇಳೆ ಮತ್ತೆ ಗಂಜಿ ಊಟ ಮಾತ್ರ ಮಾಡಬೇಕು ನೀವು. ಚಪಾತಿ, ಮೈದಾದ ಯಾವುದು ಪರಾಟ ಇದು ಯಾವುದು ಕೊಡಬಾರ್ದು. ಫ್ರೈಡ್ ಐಟಮ್ ಕಂಪ್ಲೀಟ್ ಬಂದ್ ಮಾಡಬೇಕು, ಆಯ್ತಾ? ಮತ್ತೆ ಬಿಸಿ ಬಿಸಿ ನೀರು ಕುಡಿಬೇಕು, ಮತ್ತೆ ಫಿಸಿಕಲ್ ಎಕ್ಸರ್ಸೈಸ್ ಮಾಡಬೇಕು, ಬೆಳಿಗ್ಗೆ ಯೋಗ ಅಭ್ಯಾಸ ಮಾಡಬೇಕು, ಸೂರ್ಯ ನಮಸ್ಕಾರ ಮಾಡಬೇಕು, ಬೆವರಬೇಕು ಬೆಳಿಗ್ಗೆ ನೀವು, ಆಯ್ತಾ? 1 ತಿಂಗಳ ಒಳಗೆ ನಿಮ್ಮ ಪ್ರಾಬ್ಲಮ್ಗೆ 50% ಇಂಪ್ರೂವ್ಮೆಂಟ್ ಆಗ್ತದೆ, ಆಯ್ತಾ? ಧನ್ಯವಾದ. ಸರಿ ಅಮ್ಮ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಇದು ಬಹಳ ದೊಡ್ಡ ಕಾಯಿಲೆ, ಇದು ಆಮವಾತ. ಹಿಮಟಾಲಜಿ ಒಂದು ಡಿಪಾರ್ಟ್ಮೆಂಟ್ ಇದೆ. ಇದು ಮಾಡರ್ನ್ ಪ್ರಕಾರ ನೋಡಿದ್ರೆ ಆಟೋ ಇಮ್ಯೂನ್ ಡಿಸಾರ್ಡರ್. ಇಮ್ಯೂನ್ ಸಿಸ್ಟಮ್ ನಮ್ಮ ರಕ್ತದಲ್ಲಿ ಈ ಆಮ ತಿಂದಿದ ಮೇಲೆ ಅಜೀರ್ಣಾಂಶ ರಕ್ತಕ್ಕೆ ಹೋದ್ರೆ ರಕ್ತದಲ್ಲಿ ಇರುವಂತದ್ದು ಇಮ್ಯೂನ್ ಸೆಲ್ಸ್ ನವೀನ್ಜಿ ಫ್ಲಾರ್ ಅಪ್ ಆಗೋದು. ಆ ಇಮ್ಯೂನ್ ಸೆಲ್ಸ್ ಹೋಗಿ ಜಾಯಿಂಟ್ಸ್ ಗೆ ಅಟ್ಯಾಕ್ ಮಾಡೋದು. ಇದರದ ಮೇನ್ ಸಿಂಪ್ಟಮ್ ಬೆಳಿಗ್ಗೆ ಇದ್ದ ತಕ್ಷಣ ಮೈ ಕೈ ಫುಲ್ ನೋವು ಆಗೋದು. ಇನ್ನೊಂದು ಮತ್ತೆ ಎಣ್ಣೆ ತಿಕ್ಕಿದ ಕೂಡಲೇ ನೋವು ಜಾಸ್ತಿ ಆಗ್ತದೆ. ಕೆಲವರು ಎಣಿಸೋದು ಸಾಮಾನ್ಯವಾಗಿ ಹಾಗೆ ಗಂಟು ನೋವು ಅಂತ ಹೇಳಿದ್ರೆ ಆಯುರ್ವೇದಿಕ್ ಆಯಿಲ್ ಬಿಸ್ನೆಸ್ ನಡೀತಾ ಇದೆ. ನಿಜವಾಗಿ ಇದರಿಂದ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರಮ್ಮ, ಹೇಳಿ ತಮ್ಮ ಹೆಸರು? ನನ್ನ ಹೆಸರು ಶಾರದಾ. ನೇರವಾಗಿ ವೈದ್ಯರ ಜೊತೆ ಮಾತಾಡಮ್ಮ. ಶಾರದಾ ಅವರೇ ನಮಸ್ಕಾರ ಮೇಡಮ್, ಹೇಳಿ ಏನ್ ಪ್ರಶ್ನೆ? ನನ್ಗೆ ಕುತ್ತಿಗೆ ಹತ್ರ ನೋವಾಗುದು, ಸೊಂಟ ನೋವು. ಕುತ್ತಿಗೆ ನೋವಿದೆ ಮತ್ತೆ ಸೊಂಟ ನೋವಿದೆ. ಹೌದು, ಅಂದ್ರೆ ಹಿಡ್ಕೊಂಡಾಗೆ ಆಗುದು ನನ್ಗೆ. ಒಂಥರ ಹೀಗೆ ನೋವು ಆಚೆ ಈಚೆ ಹೋದಾಗೆ ಆಗುದು, ಭಾರಿ ನೋವು ಆಗ್ತದೆ. ನಾನ್ ಮತ್ತೆ ಬೆಲ್ಟ್ ಎಲ್ಲ ಹಾಕುದು. ಹೌದಾ? ಎಷ್ಟು ನೋವು ಆಗ್ತದಾ? ಸ್ವಲ್ಪ ನೋವು ಆಗ್ತದೆ ನನ್ಗೆ. ಎಷ್ಟು ಸಮಯದಿಂದ? ನನ್ನ ಬಾಡಿ ಹೀಟ್, ಭಾರಿ ಹೀಟ್. ಎಷ್ಟು ಸಮಯದಿಂದ ಪ್ರಾಬ್ಲಮ್ ಇದೆ ನಿಮ್ಗೆ? ಇದು ಒಂದು 4 ವರ್ಷ ಇರ್ಬೋದಾ ಅಂತ. 4 ವರ್ಷದಿಂದ. ವೇಟ್ ಜಾಸ್ತಿ ಇದೆಯಾ ಇಲ್ಲದ್ರೆ ನಾರ್ಮಲ್ ವೇಟ್? ನಾನು 59 kg ಇದ್ದೇನೆ. ಬೊಜ್ಜು ಇಲ್ಲಲ್ಲ? ಇಲ್ಲ ಅಂತ ಕಾಣಿಸ್ತದೆ. ಇಲ್ಲ, 45 ಹತ್ರ ಇದೆ ಪ್ರಾಯ, ಇಲ್ಲ ಕಡಿಮೆ ಇದೆ? ಇಲ್ಲ, ನಂದು 50 ಕಳೆದಿದೆ. 50 ಕ್ರಾಸ್ ಆಗಿದೆ.
ಹಾ ಹಾ ಮೆನೋಪಾಸ್ ಆಗಿದೆ ಮೇಡಮ್? ಅದು ನಿಂತಿದೆ. ನಿಂತಿದೆ. ಹಾ ಸರಿ. ಈಗ ಬೆಳಿಗ್ಗೆ ಇದ್ದ ತಕ್ಷಣ ಸ್ಟಿಫ್ನೆಸ್ ತುಂಬಾ ಇರ್ತದೆ ಕುತ್ತಿಗೆಯಲ್ಲಿ ಮತ್ತೆ ಬೆನ್ನಲ್ಲಿ? ಆಗ ಏನು ಇರುವುದಿಲ್ಲ, ಆಗ ಇರುವುದಿಲ್ಲ. ಮತ್ತೆ ಸ್ವಲ್ಪ ಹೊತ್ತಾದ ಮೇಲೆ ಬೆಳಿಗ್ಗೆ ನಾನು 5 ಗಂಟೆಗೆ ಹೇಳ್ತೇನೆ. ಸರಿ. ಎದ್ದೆಲ್ಲ ಮನೆ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ಮತ್ತೆ ಜಾಸ್ತಿ ನೆಲ ಒರೆಸಿದ್ರೆ ಮೇಡಮ್ ಏನಿಲ್ಲ, ನಿಮ್ಗೆ ಸ್ವಲ್ಪ ಸ್ಟ್ರೆಂತ್ ಬಂದ್ರೆ ಸಾಕು, ನಿಮ್ಗೆ ಯಾವ ತೊಂದರೆ ಇಲ್ಲ. ಯು ಆರ್ ಫಿಟ್, ಏನ್ ಪ್ರಾಬ್ಲಮ್ ಇಲ್ಲ. ಆಯ್ತಾ? ನೀವ್ ಏನ್ ಮಾಡಿ, ಒಂದು ಆಯುರ್ವೇದಿಕ್ ಪೌಡರ್ ಇದೆ, ಅಶ್ವಗಂಧ. ಅಶ್ವಗಂಧ 1 ಚಮಚೆ ಹಾಲಿಗೆ ಬೆಳಿಗ್ಗೆ ತಿಂಡಿ ಟೈಮಲ್ಲಿ ನೀವು ತಿಂಡಿ ಮಾಡಿದ ಮೇಲೆ ಅರ್ಧ ಲೋಟೆ ಹಾಲಿಗೆ ಅಶ್ವಗಂಧ 1 ಚಮಚೆ ಹಾಕಿ ತಗೊಳ್ಬೇಕು. ರಾತ್ರಿ ತಿಂಡಿ ಆದ ನಂತರ ಮತ್ತೆ ರಾತ್ರಿ ಊಟ ಆದ ನಂತರ ನೀವು ಮಲಗುವಾಗ ಹಾಲು ಕುಡಿತೀರಾ ಇಲ್ವಾ? ಇಲ್ಲ ಇಲ್ಲ ಕುಡಿಯುವುದಿಲ್ಲ. ಅರ್ಧ ಲೋಟ ತಗೊಳ್ಳಿ ಮೇಡಮ್. ಆಯ್ತಾ? ಬಿಸಿ ಬಿಸಿ ಹಾಲಿಗೆ 1 ಚಮಚೆ ಅಶ್ವಗಂಧ ಪುಡಿ ಹಾಕಿ ತಗೊಳ್ಳಿ, ಸಾಕು, ಅಷ್ಟೇ ಸಾಕು, ಬೇರೆ ಯಾವ್ದು ಬೇಡ. ನಿಮ್ಗೆ ಯಾವ ತರ ತೊಂದರೆ ಇಲ್ಲ. ಇದು ಮಾಮೂಲಿ. ಎಂತ ಗೊತ್ತುಂಟಾ, ನಾನು ಹೀಗೆ ಸೊಂಟ ನೋವು ಆಕ್ಟಿವ್ ಪ್ರೆಷರ್ ಅಲ್ಲಿ ಹೋಗಿ ಕೇಳಿದಾಗ ಹೇಳಿದ್ರು ಅವರು, ಇದು ಎಲ್ಲೂ ಸ್ವಲ್ಪ ಲೂಸ್ ಆದ ಹಾಗೆ ಗ್ಯಾಪ್ ಉಂಟು ಅಂತ ಹಾಗೆ ಹೇಳಿದ್ರು, ಎಕ್ಸ್ರೇ ತೆಗೆದು ನೋಡ್ಬೇಕಾದ್ರೆ. ಸರಿ, ನೀವು ಎಲ್ಲ ಬಿಟ್ಟು ಬಿಡಿ, ಇದು ಮಾಮೂಲಿ ಮೇಡಮ್. ಇದು ಅಷ್ಟು ನಿಮ್ಗೆ ಬೆಲ್ಟ್ ಹಾಕೋದು ಅಂತದ್ದು ಏನ್ ಅಗತ್ಯ ಇಲ್ಲ. ಮ್ಯಾಕ್ಸಿಮಮ್ ಇದ್ರೆ ನೀವು ಒಂದು ಮಾತ್ರೆ ಯೋಗರಾಜ ಗುಗ್ಗುಲು ಬೆಳಿಗ್ಗೆ ಸಂಜೆ ಸೇವನೆ ಮಾಡಿ, ಏನು ತೊಂದರೆ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಆಕ್ಚುಲಿ 50 ಏಜ್ ಹತ್ರ ಬರುವಾಗ ಬಾಡಿಯಲ್ಲಿ ಸ್ವಲ್ಪ ಡಿಜೆನರೇಟಿವ್ ಚೇಂಜಸ್ ಆಗ್ತದೆ. ನೀವು ಅಶ್ವಗಂಧದ ಹಾಲು ತಗೊಂಡ್ರೆ ಡಿಜೆನರೇಷನ್ ನಿಲ್ತದೆ. ಏನಾದ್ರೂ ಡಿಜೆನರೇಷನ್ ಆಗಿ ಹೋಗಿದೆ ಅದು ಸಹ ಕವರ್ ಅಪ್ ಆಗ್ತದೆ. ನೀವು ಇಷ್ಟೇ ಒಂದು ಮಾಡಿ, ಬಟ್ ಇದು ಸ್ಲೋ ಅಂಡ್ ಸ್ಟಡಿ ಡೆವಲಪ್ಮೆಂಟ್ ಆಗುವಂಥದ್ದು, ಇದು ಕಾಯಿಲೆ ಅಲ್ಲ. ಇದು ದೇಹದ ಕ್ಷಯ, ಇದು ಪ್ರಾಯ ಬರಬಾರದಕ್ಕೆ ನಾನು ನಿಮ್ಗೆ ಈ ಔಷಧಿ ಹೇಳಿದ್ದೇನೆ. ಇದರಿಂದ ನಿಮ್ಮ ಬಾಡಿ ಗಟ್ಟಿ ಇರ್ತದೆ, ಮತ್ತೆ ಡಿಜೆನರೇಷನ್ ನಿಂತ್ರೆ ನಿಮ್ಮ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಆಯ್ತಾ? ಇಷ್ಟೇ ಸಾಕು. ಸರಿ ಅಮ್ಮ, ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ತಾವಾಗ ಒಂದು ಮಾತನ್ನು ಹೇಳಿದ್ರಿ, ಅವಸರದ ಬದುಕಿನಲ್ಲಿ ಊಟ ಮಾಡಲಿಕ್ಕೆ ಕೂಡ ಸಮಯ ಇಲ್ಲ ಇವತ್ತು. ಹಿಂದೆ ಈ ಭಾಗದಲ್ಲಿ ವಿಶೇಷವಾಗಿ ಮನೆಗಳಲ್ಲಿ ನಾವೆಲ್ಲ ಚಿಕ್ಕದಿರುವಾಗ ನೆಲದ ಮೇಲೆ ಕುಳಿತುಕೊಂಡು, ಅದು ಕೂಡ ಚಕ್ಕಳ ಮಕ್ಕಳಂತ ಪದ್ಮಾಸನ ಅಂತ ನಾವು ಆ ರೀತಿ ಊಟ ಮಾಡಿ, ಈಗ ನಿಂತುಕೊಂಡು ಬಫೆ ಸ್ಟೈಲ್. ನೋಡಿ ರವೀಂದ್ರಿ, ಅಮೆರಿಕಾದಲ್ಲಿ ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಟೇಬಲ್ ಅಲ್ಲಿ ಊಟ ಮಾಡೋದು ಕಲ್ಚರ್ ಇದೆ. ನಮ್ಮ ಭಾರತದಲ್ಲಿ ನೆಲದ ಮೇಲೆ ಊಟ ಮಾಡೋದು ಕಲ್ಚರ್ ಇದೆ. ಯಾಕೆ ನೋಡಿ, ಅಲ್ಲಿ ತುಂಬಾ ಚಳಿಯದ ದೇಶ ಅದು. ವೆಸ್ಟರ್ನ್ ವರ್ಲ್ಡ್, ಯುರೋಪ್ ಎಲ್ಲ ಚಳಿ, ಯುರೋಪ್, ರಷ್ಯಾ ಮತ್ತೆ -20 -30 ಹೋಗ್ತದೆ. ಹೊರಗಡೆ ತುಂಬಾ ಚಳಿ ಇರುವಾಗ, ತಣ್ಣಿ ಇರುವಾಗ, ಒಳಗೆ ಉಷ್ಣ ತುಂಬಾ ಇರ್ತದೆ. ಆವಾಗ ಏನ್ ತಿಂದ್ರು ಸಹ ಜೀರ್ಣ ಆಗ್ತದೆ. ಆದರೆ ನಮ್ಮ ಉಡುಪಿ ಅಂತಹ, ಮಂಗಳೂರು ಅಂತಹ, ದಕ್ಷಿಣ ಕನ್ನಡ, ಕರ್ನಾಟಕದ ಪ್ರಾಂತದ ಏನು ಜಲವಾಯು ಇದೆ ಅದರಲ್ಲಿ ಹೊರಗಡೆ ಉಷ್ಣ ಇದೆ. ಆವಾಗ ನಮ್ಮ ಅಗ್ನಿ ಬಲ ಸ್ವಲ್ಪ ಕಡಿಮೆ ಇರ್ತದೆ. ನಾವು ಪದ್ಮಾಸನದಲ್ಲಿ ಕೂತ ಊಟ ಮಾಡಿದರೆ ರಕ್ತ ಅಂಶ ಕೆಳಗೆ ಕಾಲಕ್ಕೆ ಹೋಗೋದಕ್ಕಿಂತ ಹೊಟ್ಟೆ ಹತ್ರ ಸರ್ಕ್ಯುಲೇಟ್ ಆಗ್ತಾ ಇರೋದು. ಆವಾಗ ಜೀರ್ಣ ಶಕ್ತಿ ಒಳ್ಳೆ ಇರ್ತದೆ. ಆದ್ರೆ ಅವರು ದೇಶದಲ್ಲಿ ಜೀರ್ಣ ಶಕ್ತಿ ಮೊದಲೇ ಒಳ್ಳೆ ಇದೆ, ಯಾಕೆಂದ್ರೆ ಹೊರಗಡೆ ತಂಪಿರುವಾಗ ಜೀರ್ಣ ಆಗ್ತದೆ ಆಹಾರ. ನಮ್ಮಲ್ಲಿ ಜೀರ್ಣ ಶಕ್ತಿ ಸ್ವಲ್ಪ ಕಡಿಮೆ ಇದರಿಂದಾಗಿ ನಾವು ಬಿಸಿ ನೀರು ಕುಡಿಬೇಕು. ನಾವು ಪದ್ಮಾಸನದಲ್ಲಿ ಇದ್ರೆ ರಕ್ತ ಅಂಶ ಕೆಳಗೆ ಹೋಗುವ ಬದಲಿಗೆ ಹೊಟ್ಟೆ ಭಾಗದಲ್ಲಿಯೇ ಸ್ವಲ್ಪ ಮೂವ್ಮೆಂಟ್ ಆಗ್ತದೆ. ಬಹಳ ಪ್ರಾಸಂಗಿಕ ವಿಷಯ ಅದು, ಬಹಳ ಪ್ರಾಕ್ಟಿಕಲ್ ವಿಷಯ, ಸೈಂಟಿಫಿಕ್ ಅದು. ಇವತ್ತು ನಾವು ನಿಂತುಕೊಂಡು ಊಟ ಮಾಡ್ತಾ ಇದ್ದೇವೆ. ನಿಂತುಕೊಂಡು ಊಟ ಮಾಡುದು, ಕೂತು ಊಟ ನಾವು ಮಾಡಲೇಬಾರದು. ಅದಕ್ಕೋಸ್ಕರ ಜಪಾನ್ದಲ್ಲಿ ಹೋಗಿ ನೀವು, ಜಪಾನದ್ದು ವೆದರ್ ನಮ್ಮ ಹಾಗೆ, ನಮ್ಮ ಪ್ಯೂರ್ ದಕ್ಷಿಣ ಕನ್ನಡದ ವೆದರ್ ಹಾಗೆ. ಅವರು ಟೇಬಲ್ ಊಟ ಮಾಡೋದಿಲ್ಲ. ಅವರಲ್ಲಿ ಒಂದು ಡೈನಿಂಗ್ ಟೇಬಲ್ ಹಾಗೆ ಒಂದು ಚೌಕಿ ಇರ್ತದೆ, ನೆಲದ ಮೇಲೆ ಅವ್ರು ಕೂತ್ಕೊಡುದು. ಹೋಟೆಲ್ಸ್ ಅಲ್ಲಿ, ರೆಸ್ಟೋರೆಂಟ್ಸ್ ಅಲ್ಲಿ ಹೋದ್ರೆ, ನಾನು ಯಾವಾಗಲೂ ಜಪಾನ್ ಹೋಗುವಾಗ ನೋಡಿದ್ದೇನೆ, ಅವರು ಫಾರಿನರ್ಸ್ ಅದು, ಅವರು ವೆಸ್ಟರ್ನರ್ಸ್ ಅದು ಏನು ಒಳ್ಳೆತನ ಇದೆ ಅದನ್ನು ತಗೊಂಡಿದ್ದಾರೆ. ಆದ್ರೆ ಅವ್ರದ್ದು ಏನು ಒಳ್ಳೆ ಇದೆ ಅದನ್ನು ಬಿಟ್ಕೊಳ್ಳಿಲ್ಲ ಅವರು. ನಾವು ಏನ್ ಮಾಡೋದು, ಅವ್ರು ಏನ್ ಮಾಡ್ತಾರೆ ಅದನ್ನು ಫಾಲೋ ಮಾಡೋದು. ಈಗ ನಮ್ಮಲ್ಲಿ ಲೇಡೀಸ್ ನಿಂತು ಅಡಿಗೆ ಮಾಡ್ತಾರೆ, ನಿಂತು 3 ಗಂಟೆ ಬೆಳಿಗ್ಗೆ. ನಮ್ಮಲ್ಲಿ ಅಡಿಗೆ ಗೋಣೆ ಒಂದು ಇಂಡಸ್ಟ್ರಿ ಹಾಗೆ. ಬೆಳಿಗ್ಗೆ ತಿಂಡಿ ಟೈಮಲ್ಲಿ 3 ಗಂಟೆ, ಮಧ್ಯಾಹ್ನ ಊಟ ಟೈಮಲ್ಲಿ, ರಾತ್ರಿ ಸಹ ನಿಲ್ಲುದು. ಫಾರಿನ್ ಅಲ್ಲಿ ಏನ್ ಹೇಳಿದ್ರೆ, ಅಲ್ಲಿ ವೆಸ್ಟರ್ನ್ ವರ್ಲ್ಡ್ ಕಲ್ಚರ್ ಅಲ್ಲಿ, ಅಮೆರಿಕಾದಲ್ಲಿ ಅವರು ಓವನ್ ಒಳಗೆ ಇಡುವುದು,
ಸ್ಲೈಸ್ ಹಾಕೋದು ಬ್ರೆಡ್ ಮೇಲೆ, ಓವನಿಗೆ ಹಾಕೋದು, ಮತ್ತೆ ಕೂತ್ಕೊಂಡು ಊಟ ಮಾಡೋದು. ಈಗ ಅವರಲ್ಲಿ ನಿಂತ ಕೆಲಸವೇ ಇಲ್ಲ. ನಮ್ಮಲ್ಲಿ 90% ಲೇಡೀಸಿಗೆ ಗಂಟು ಸಮಸ್ಯೆ ಇದೆ. ಯಾಕೆಂದ್ರೆ ನಿಂತು ಅಡಿಗೆ ಗೋಳೆಯಲ್ಲಿ ನಿಲ್ಲುದು ಉಂಟಲ್ಲ, ಅದು ನಮಗೆ ಅಭಿಶಾಪ ಆಗಿದೆ. ಹಿಂದಿನ ಕಾಲದಲ್ಲಿ ಎಲ್ಲಿ ಇತ್ತು ನಿಂತು ಅಡಿಗೆ ಮಾಡೋ ಸಿಸ್ಟಮ್? ಕೂತ ಅಡಿಗೆ ಮಾಡ್ತಿರೋ ಸಿಸ್ಟಮ್ ಇತ್ತು. ಅದು ನಾವು ಕಾಪಿ ಮಾಡೋದ್ರಲ್ಲಿ ನಂಬರ್ 1 ಆಗಿದೆ. ಈಗ ನಮ್ಮ ಫ್ಲಾಟ್ ಅಲ್ಲಿ ಎಲ್ಲ ಮನೆಗಳಲ್ಲಿ ನಿಂತ ಕಿಚನ್ ಇದೆ. ಹೌದು, ಬಗ್ಲಿಕ್ಕೆ ಕಷ್ಟ ಆಗ್ತದೆ, ನಾವು ಆ ರೀತಿ ಮಾಡೋದು. ಆದರೆ ಮತ್ತೊಂದು ಸಮಸ್ಯೆ ಕಾರಣ ಆಗ್ತದೆ. ನಾವು ನಮ್ಮ ಸಂಸ್ಕೃತಿಯನ್ನು ಪ್ರಕಾರ, ನಮ್ಮ ಟೆಕ್ನಾಲಜಿ, ನಮ್ಮ ಡೆವಲಪ್ಮೆಂಟ್ ಅನ್ನು ನಾವು ಮಾಡೋದು ಈ ಸಮಾಜದಲ್ಲಿ ಜನ ನೋಡ್ಬೇಕು. ನೋಡೋಣ. ನಮಸ್ಕಾರ. ಹಲೋ, ನಮಸ್ತೆ ನವೀನ್ ಅಣ್ಣ, ಡಾಕ್ಟರ್. ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಕನ್ನಡದಲ್ಲಿ ಮಾತಾಡ್ಬೇಕಾ ಸರ್, ತುಳುವಲ್ಲಿ ಮಾತಾಡ? ಕನ್ನಡ, ತುಳು, ಹಿಂದಿ, ಇಂಗ್ಲಿಷ್, ಸಂಸ್ಕೃತ. ತುಳು ಪಲ್ಲೆ ಸರ್. ಒಂದು ಹಾರ್ಟ್ ಬ್ಲಾಕ್ ಆದ ಆಪರೇಷನ್ ಆದ 3 ವರ್ಷ ಹಾಕೊಂಡು 3 ವರ್ಷ ಸೆಪ್ಟೆಂಬರ್ ಬರೋಡು 3 ವರ್ಷ ಆನೆ ಎಂಚಿನ ಗೊತ್ತೇನೆ. ಆರೋಗ್ಯ ಇಡೀ ಗಂಟು ಶುಗರ್ ಉಂಡು, ಗಂಟು ಪೂರ ಬೇನೆ ಕನ್ನಡ ಅಕ್ಕಿ ಹಾಕುಚಿ ಗಂಟು ಬೇನೆ ಬೊಕ್ಕ ಗ್ಯಾಸ್ಟ್ರಿಕ್ ಉಂಡು ಸಮಸ್ಯೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಎಂಚಿನ ಗೊತ್ತೇನೆ. ರಾತ್ರಿ ಒಂಜಿ ಚೂರು ಉಂಡನೆ ಅವ ಬಂಜಿ ಉಬ್ಬರ ಬತ್ತಿಲ್ಲ ಕಾಪುಂಡು. 100% ಗೃಹಿಣಿ ಸಿಂಪ್ಟಮ್ಸ್ ಪೂರ ಉಂಡು. ಅವು ಆಯುರ್ವೇದ ವಾತಜ ಗ್ರಹಣಿ ಹಾರ್ಟ್ ಪ್ರಾಬ್ಲಮ್ ಲ ಪಾರ್ಟ್ ಆಫ್ ದಿಸ್ ಗ್ರಹಣಿ ಆಕ್ಚುಲಿ. ಈ ಎಂಚ ಮಲ್ಪಲೆ ಏತ್ ಸಮಯ ಅಂಡ ಅವು ಅಂತ ಸಮಸ್ಯೆ ಹಾರ್ಟ್ ಸಮಸ್ಯೆ ದಾಲ ಇತ್ತೆ ಪ್ರಾಬ್ಲಮ್ ಐಜಿ ಈ ರಾವು ಪ್ರಾಬ್ಲಮ್ ಬುಡ್ಚಿ ಇತ್ತೆ ಬೇತೆ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಲ್ಪಲೆ ಆರ್ನ ಅವ ಏತ್ ವರ್ಷ ಆನಂದ ಆ ಸಮಸ್ಯೆ ಶುರುವಾದ. ಗಂಟು ಸಮಸ್ಯೆ ಏತ್ ಸಮಯ ಅಂಡ 7 ತಿಂಗಳು ಮಾತ್ರ ಅಂಡದೆ. ಈ ಒಂಜಿ ಐನ್ ವಿಷಯ ಉಂಡು. ಒಂಜಿ ಅರೆಗೆ ಬೆಚ್ಚ ನೀರು ಬೋಡು. ಕೋಲ್ಡ್ ವಾಟರ್ ಈಸ್ ಎನಿಮಿ ನಂಬರ್ 1 ಆವ ಒಂಜಿ. ಎರಡನೇ ಒಂಜಿ ಮಾತ್ರೆ ಉಂಡು ಚಿತ್ರಕಾದಿ ವಟಿ, ಚಿತ್ರಕಾದಿ ಕಾಂಡೆ ಒಂಜಿ ಮಾತ್ರೆ, ಬೈಯಾಗ ಒಂಜಿ ಮಾತ್ರೆ ಆವ. ಬೊಕ್ಕ ಶುಂಠಿ, ಹಸಿ ಶುಂಠಿ, ಲಿಂಬು. ಹಸಿ ಶುಂಠಿದ ಒಂಜಿ ಸ್ಲೈಸ್ ಮಲ್ತ್, ರೆಡ್ ಸ್ಲೈಸ್ ಶುಂಠಿಡು, ಒಂಜಿ ಚಿಟಿಕಿ ಸೈಂದ ಉಪ್ಪು, ಬಕ್ಕ ಒಂತೆ ಲಿಂಬು, ಕಾಂಡೆ ತಿಂಡಿಯ ದುಂಬು, ಬಕ್ಕ ಒಣಸಾಯ ದುಂಬು ಒಂಜಿ 15 ನಿಮಿಷ ದುಂಬು ಗಿತ್ತಲ್ಲಿ ಆಯ್ ಬೊಕ್ಕಾರಿಗೆ ಒಣಸು ಕರೆಕ್ಟ್ ಜೀರ್ಣ ಹಾಕೊಂಡು ಆವ. ಬೊಕ್ಕ ಒಂಜಿ ಮಾತ್ರೆ ಇದೆ ಸೂತಶೇಖರ. ರೆಡ್ ಮಾತ್ರೆ ಯಾವು? ರೆಡ್ ಆಯ್ಬೊಕ್ಕ 100% ಜೀರ್ಣ ಸಮಸ್ಯೆ ಸರಿ ಹಾಕೊಂಡು ಬೊಕ್ಕ ಗಂಟು ಸಮಸ್ಯೆ ಎಲ್ಲ ಮಸ್ತ್ ಇಂಪ್ರೂವ್ಮೆಂಟ್ ಈ ರೀತಿ ಸಿಕ್ಕೊಂಡು. ಬೊಕ್ಕ ನನ್ನೊಂಜಿ ಮಾತ್ರೆ ಉಂಡು ಯೋಗರಾಜ ಗುಗ್ಗುಲು. ಯೋಗರಾಜ ಗುಗ್ಗುಲು, ಚಿತ್ರಕಾದಿ ವಟಿ, ಬೊಕ್ಕ ಸೂತಶೇಖರ. ಮೂಜಿ ಟೈಪ್ ಕಾಂಡೆ ಬೊಕ್ಕ ಬೈಗೆ ರೆಡ್ ಪೂರ್ತಿ ಯಾವು ಸರಿಯಪ್ಪ. ಮಜ್ಜಿಗೆ ಬೊಕ್ಕ ಬೆಚ್ಚ ನೀರ ರೆಡ್ ಸೇವನೆ ಹಾಪು. ಬೈಯಗೆಲ್ಲ ಹಾಪುಂಡು ದಾಲ ತೊಂದರೆ ಇಜ್ಜಿ, ದಾಲ ತೊಂದರೆ ಇಜ್ಜಿ, ಮಜ್ಜಿಗೆ ಅಂಚೆ ತೊಂದರೆ ಇಜ್ಜಿ. ಮಜ್ಜಿಗೆ ಉಷ್ಣ ವೀರ್ಯ, ಮೊಸರು ಬೊಡ್ಚಿ, ಮಜ್ಜಿಗೆ ಹಾಪುಂಡು ದಾಲ ತೊಂದರೆ ಇಜ್ಜಿ. ಮೊಸರು ಆರನ್ವಿನ ಅಲೆ ಪರೋಲಿ ಇಂದು ರಾತ್ರಿಗಳ ಬೈಯಾಗ ಕೊಜಪು ಬಡ್ಚಿ. ಕರೆಕ್ಟ್ ಅದ ನಂಚ ಉಂಡು ಇರ್ಬನ್ನೆ ಕರೆಕ್ಟ್. ತೆಕ್ಕಟ್ಟೆ ಬೊಡ್ಚಿ. ಈ ಎನ್ನ ಕಾರ್ಯಕ್ರಮದ ಉದ್ದೇಶ ವೈಯಕ್ತಿಕ ಪರ್ಸನಲ್ ಕನ್ಸಲ್ಟೇಷನ್ಗೋಸ್ಕರ ಈ ಮೂಲ ಇದು ಎಂಚ ಪ್ರಾಬ್ಲಮ್ ಉಂಟು ಪ್ರೋಗ್ರಾಮ್ ಮೂಲಕ ಕೆನ್ಲಿ. ಧನ್ಯವಾದ. ಬಹುಶಃ ಕೆಲವರಿಗೆ ಅಡಿಗೆ ಅಂತ ಟ್ರೀಟ್ಮೆಂಟ್ ದೆತ್ತೊಂಡ್ರೆ ಮನಸ್ಸಿತ್ತು ಸರ್. ಒಂಜಿ ಕಾಮರ್ಷಿಯಲೈಸೇಷನ್ ಹಾಪುಂಡು ನನಗೆ ಏರಿಗೆ ಬೋಡು ಯಾರಿಗೆ ಪ್ರೇರಣೆ ಸಿಕ್ಕೊಂಡು ಯಾರಿಗೆ ಟೈಮ್ ಬರ್ರೆ ಬೊಕ್ಕ ನಾಳೆ ತೊಂದರೆ ಹಾಪುಜಿ ಈ ಪೂರ ವ್ಯವಸ್ಥೆ ಹಾಪುಂಡು. ಎನ್ನ ಈ ಕಾರ್ಯಕ್ರಮ ಉದ್ದೇಶ 100% ಆಯುರ್ವೇದದ ಏತ ಎಡ್ಡೆ ಒಂಜಿ ಅಮೃತ ಪಂಡಲಕ್ಕ ಒಂಜಿ ಔಷಧಿ ಉಂಡತೆ ಅರಿಗೆ ಮಂತ್ರ ಜನಕ್ಕೆ ಗೊತ್ತೇಜಿ ವಿಷಯ ಗೊತ್ತೇಜಿ. 100%
ಡಯಾಗ್ನೋಸ್ಟಿಕ್ ಎಂಚ ಉಂಡು ಆಯುರ್ವೇದಿಕ್ ಮರದಂಚನ ಉಂಡು ಅವೇ ಉದ್ದೇಶ ಎನ್ನ ಟ್ರೀಟ್ಮೆಂಟ್ ಒಂಜಿ ಕರೆ ಸಿದ್ಧ ಆಗ್ಬೇಕ ಒಂಜಿ ಸಾವಿರಾರು ಜನರಿಗೆ ಒಂಜಿ ಪ್ರಾಬ್ಲಮ್ ಅವೇ ಪ್ರಾಬ್ಲಮ್ ಆತ ಯಾವು ಖಂಡಿತ ಬರೆಡ್ಡೆ ವಿಷಯ ಬರೋಂದ್ರೆ ಏನಿದ ಲೇಸ್ ದಾಕಿರಿಗೆ ಬರೋದಿಲ್ಲ ಕೊಡಂಜಿಲ್ಲ ಸ್ವಲ್ಪ ತಯಾರಾದ ಉಂಡು. ಹಲೋ ನಮಸ್ಕಾರ, ಹೇಳಿ ಸರ್ ತಮ್ಮ ಹೆಸರು ಮಾತಾಡಿ ನೇರವಾಗಿ ವೈದ್ಯರ ಜೊತೆ. ಸರ್ ನಮಸ್ಕಾರ. ಟಿವಿದ ಸ್ವರ ಒಂಚೂರು ಕಮ್ಮಿ, ಟಿವಿನ ವಾಲ್ಯೂಮ್ ದಯವಿಟ್ಟು ಕ್ಷಮಿಸಿ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ತೀರ್ಥ ಕಡಿಮೆ ಅಂಟಿತ್ತು ಈರೊಂಚೂರು ಜೋರು ಬಾತಿರ್ಲೆ ಇತ್ತ ಸರಿ ಕೇನುಂಡು ಹಾ ಪಲ್ಲೆ ಬಂಜಿ ಖಾಲಿ ಅನಗ ಬಂಜಿ ಕಾಲ ತರೆಟ್ ಉಂಡು ಅದೊಂದು ನಮೂನೆ ಆಪುಂಡು ಹಾ ತರೆ ತಿರ್ಗಿಲೆ ಕಾಪುಂಡೆ ಅಂಚ ಆಪುಂಡು ಬ್ಯಾಲೆನ್ಸ್ ತಟ್ಟಿಲ ಕಾಪುಂಡು ಬೊಕ್ಕ ಕಾರದ ತಿಂಡಿಯ ಮಣದಾನಿ ಈ ಪೋಲುದ ದತ್ತ ಸೈಡ್ ರಡ್ಡಿಂಚಿ ಬೊಕ್ಕ ಎದೆತ ಮಧ್ಯದ ದತ್ತ ಸೈಡ್ ರಡ್ಡಿಂಚಿಗೆ ಆಪುಂಡು ಬೇನ್ ಆಪುಂಡು ಹೊಕ್ಕಳಿನಿಂದ 2 ಇಂಚು ಎಡಬದಿಗೆ ಮತ್ತೆ ಹೃದಯ ಭಾಗದಲ್ಲಿ 2 ಇಂಚು. ಏತ ಸಮಯ ಸರ್ ಅಂಚ ಬೇನೆ ಶುರು ಆಗ್ಬೇಕ ಅವು ಎಂಕ್ ಇತ್ತೊಂದು 1 ವರ್ಷ ಆಡತ್ತೆ. ಪ್ರಾಯ ಏತ ಸರ್ 54 ಅವು ಸರ್ ಒಂಜಿ ಬಂಜಿ ತಿಂಜಿ ಬಕ್ಕ ದಾಲ ಪ್ರಾಬ್ಲಮ್ ಇದ್ದೆ ಅಂಕ್ ಫುಲ್ ಬಂಜಿ ತಿಂಜಿ ಬಕ್ಕ ದಾಲ ಪ್ರಾಬ್ಲಮ್ ಆಪುಂಡು. ಕಾರ ತಿಂಡ ಸಮಸ್ಯೆ ಆಪಿನ ಒಂಜಿ ಕಾರ ತಿಂದ ರಡ್ಡಿನ ಶುರು ಆಪುಂಡು ಅಂದ್ ಸರ್ ಒಂಜಿ ಆಯುರ್ವೇದಿಕ್ ಮಾತ್ರೆ ಕಾಮದುಗ ಒಂಜಿ ಮಾತ್ರೆ ಬಯ್ಯಾಗ ಒಂಜಿ ಮಾತ್ರೆ ಕಂಡೆ ಒಂಜಿ ಮಾತ್ರೆ ಬಯ್ಯಾಗ ಸೂತಶೇಖರ ರೆಡ್ ಮಾತ್ರೆ ಕಾಂಡೆ ಬೊಕ್ಕ ಬಯ್ಯಾಗ ರೆಡ್ ಪೂರ್ತಿ ಯಾತ ಯಾವ 15 ದಿನ ಆಯ್ಬೊಕ್ಕ ಈರಿನ ಪ್ರಾಬ್ಲಮ್ 99% ಕಮ್ಮಿ ಆಪುಂಡು. ಧನ್ಯವಾದ ಡಾಕ್ಟರ್, ಧನ್ಯವಾದ. ಸಲ್ಮನ್, ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತದೆ, ಕೆಲವು ನಿಮಿಷಗಳು ಮಾತ್ರ ಇದೆ. ಈ ಒಂದು ಸಮಸ್ಯೆಯಿಂದ ನಾವು ದೂರ ಇರಬೇಕಾದ್ರೆ ಏನು ಮಾಡಬೇಕು? ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲ್. ನವೀನ್ ಜಿ ವೀಕ್ಷಕರೇ, ನವೀನ್ ಜಿ ಈಗ ಕೇಳಿದೆ ಪ್ರಶ್ನ, ಈ ಎಲ್ಲ ಸಮಸ್ಯೆಯಿಂದ ದೂರ ಇರಲಿಕ್ಕೆ ಏನು ಮಾಡಬೇಕು? ಯಾಕಂದ್ರೆ ಸಮಸ್ಯೆ ಇದೆ ಅವರಿಗೂ ಸಹ ಬೇಕು, ಯಾರಿಗೂ ಸಮಸ್ಯೆ ಇಲ್ಲ ಅವರಿಗೆ ಸಹ ಇದೆ, ಪರಿಹಾರ ಆಗಬೇಕು, ಬರಬಾರ್ದು. ಟೈಮ್ ಟು ಟೈಮ್ ಊಟ ಮಾಡಬೇಕು, ನಂಬರ್ 1. ನಂಬರ್ 2, ಬೆಳಿಗ್ಗೆ ಅದರ ಮಧ್ಯೆ ಒಂದು ಪ್ರಶ್ನೆ, ಇನ್ನು ಕೆಲವರಿಗೆ ಸಾಧ್ಯ ಆಗುದಿಲ್ಲ. ಈಗ 8 ಗಂಟೆಗೆ ಊಟ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವರು 11 ಗಂಟೆ ಆಗ್ತದೆ. ಅಲ್ಲ, ಅವರು ಪ್ರತಿದಿನ 11 ಮಾಡಿದ್ರೆ ಸಮಸ್ಯೆ ಬಹಳ ಒಳ್ಳೆ. ನೋಡಿ, ಬೆಳಿಗ್ಗೆ ಇದ್ದಿದ್ದ ನಂತರ ಯಾವಾಗಲೂ ನೀವು ಒಂದು 6 ಗಂಟೆಗೆ ಕೆಲವರು ಇಡುದು, ಕೆಲವರು 7 ಗಂಟೆಗೆ ಇಡುದು, 8 ಗಂಟೆಗೆ ಇಡುದು, ಏನ್ ತೊಂದರೆ ಇಲ್ಲ. ಎಚ್ಚರ ಆಗಿದ್ದ 2 ಗಂಟೆ ನಂತರ ಊಟ ಮಾಡಬೇಕು. ಫಸ್ಟ್ ತಿಂಡಿ ಆಗೋದು ಎಚ್ಚರ ಆದ 2 ಗಂಟೆ ನಂತರ. ಇಟ್ಸ್ ರೂಲ್ ನಂಬರ್ 1. ಈಗ 7 o'clock ಯಾರು ಇರ್ತಾರೆ, ಅವರು 9 ಗಂಟೆಗೆ ಊಟ ಮಾಡೋದು, ತಿಂಡಿ ಮಾಡಬೇಕು. ಅವರು 8 ಗಂಟೆಗೆ ತಿನ್ನಬಾರದು. ಯಾರಿಗೆ 6 ಗಂಟೆಗೆ ಹೇಳೋದು, ಅವರು 8 ಗಂಟೆಗೆ ತಿಂಡಿ ಮಾಡಬೇಕು. ಸೊ 2 o'clock ಗ್ಯಾಪ್ ಮಿನಿಮಮ್, ಒಂದು ಮುಹೂರ್ತ ಅಂತ ಹೇಳಿದ್ದಾರೆ, 2 ಮುಹೂರ್ತ ನಂತರವೇ ತಿಂಡಿ ಮಾಡಬೇಕು. ಒಂದು ಇದು ಫಸ್ಟ್ ಫಿಕ್ಸ್ ಮಾಡಬೇಕು. 2ನೇ ಆಹಾರ ಯಾವಾಗ ಹಸಿವೆ ಆಗುದು ಆವಾಗ ತಿನ್ನಿ. ಯಾವಾಗಲೂ ವೀಕ್ಷಕರೇ, ನಿಮ್ಮ ಫಸ್ಟ್ ಫುಡ್ ಇದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಮಾರ್ನಿಂಗ್ ಇದ್ದ ಕೂಡಲೇ 2 hours ನಿಮ್ಮ ಜೀವನದ ಇದೆಯಲ್ಲ, ದಿಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದು ನಿಮ್ಮ ವ್ಯಕ್ತಿಗತ ಜೀವನದ ಆರೋಗ್ಯಕ್ಕೆ ನಿರ್ಧಾರಣೆ ಕೊಡುವಂಥದ್ದು ಸಮಯ. ಬೆಳಿಗ್ಗೆ ಇದ್ದ ನಂತರ ಕೆಲವೊಂದು ನಿತ್ಯ ಕ್ರಮಗಳಿದೆ. ಹಲ್ಲುಜ್ಜಿದ ಮೇಲೆ ಸ್ವಲ್ಪ ನೀರು ಕುಡಿದು ವ್ಯಾಯಾಮ ಮಾಡಿ, ಒಂದು ಎಕ್ಸಸೈಸ್ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಮತ್ತೆ ಮೂಗಕ್ಕೆ ಒಂದು ದನದ ತುಪ್ಪ 2 drops, ಮತ್ತೆ ಕಣ್ಣಿಗೆ ಒಂದು ನಮ್ಮ ಯಾವುದು ಒಂದು ಆಯುರ್ವೇದಿಕ್ ನೀವು ಐಟೋನ್ ತಗೊಳ್ಳಿ, ಯಾವುದು ಒಂದು ರೋಸ್ ವಾಟರ್ ತಗೊಳ್ಳಿ, ಕಣ್ಣಿಗೆ ಹಾಕಬೇಕು. ಯಾಕಂದರೆ ಇಡೀ ದಿನ ನೀವು ಕಣ್ಣ ಪ್ರಯೋಗ ಮಾಡಲಿಕ್ಕೆ ಇದ್ದೀರಿ. ಮತ್ತು ಎಕ್ಸಸೈಸ್ ಮಾಡಿದರೆ, ಮತ್ತೆ ಸ್ನಾನ ಮಾಡಿ, ಧ್ಯಾನ ಮಾಡಿ, ಮತ್ತೆ ಏನು ನೀವು ತಿಂತೀರಿ ಶಾಂತವಾಗಿ ತಿನ್ನಬೇಕು. ತಿನ್ನುವಾಗ ಗಡಿಬಿಡಿ ಮಾಡಿ ಕೆಲವರು ತಿಂತಾರೆ, ಮೊಬೈಲ್ ಇಟ್ಕೊಂಡು. ಮೊಬೈಲಲ್ಲಿ ಏನೇನು, ಅದು ಅಭ್ಯಾಸ ಮಾತ್ರ. ಅದು ನನಗೆ ಅದನ್ನು ಬಿಡಲಿಕ್ಕೆ ಬಹಳ ಕಷ್ಟ ಆಯಿತು, ನನಗೆ ಅಭ್ಯಾಸ ಆಗಿತ್ತು. ಈಗ ನ್ಯೂಸ್ ನೋಡಿ ತಿಂಡಿ ಮಾಡೋದು, ಊಟ ಮಾಡೋದು, ಇದು 99% ಜನರಿಗೆ ಅಭ್ಯಾಸ ಆಗಿದೆ. ಅದನ್ನೊಂದು ಆದಷ್ಟು ಬಿಡಬೇಕು. ಮತ್ತೆ ಊಟ ಮಾಡಿದ ತಕ್ಷಣ ಓಡಬಾರದು. ತಿಂಡಿ ಮಾಡಿದ ತಕ್ಷಣ ಒಂದು 10 ನಿಮಿಷ
ಕೂತ್ಕೊಳ್ಳೋದು. ಆಮೇಲೆ ಆ ಒಂದು ಕ್ರಮನೇ ಇದೆ, ಊಟ ಮಾಡಿದ ತಕ್ಷಣ ಹೊರಗಡೆ ಹೋಗಾಗಿಲ್ಲ, ಹೋಗ್ಲಿಕ್ಕೆ ಇಲ್ಲ, ಕನಿಷ್ಠ ಒಂದು 5 ನಿಮಿಷ ಅಲ್ಲಿ ಇರಬೇಕು. 5 ನಿಮಿಷ ಆವಾಗ ಸ್ವಲ್ಪ ಫುಡ್ ಸೆಟ್ ಆಗಲಿ, ಅಷ್ಟು ಮಾಡಿದ್ರು ಸಹ 90% ಸಮಸ್ಯೆ ಸಮಾಧಾನ ಆಗಬಹುದು. ಖಂಡಿತ ಭಾಳ ಅದ್ಭುತವಾದಂಥ ವಿಚಾರಗಳನ್ನು ನಾವು ಇವತ್ತು ಚರ್ಚೆ ಮಾಡಿದಾಗಾಯಿತು. ವೀಕ್ಷಕರು, ಈ ಕಾರ್ಯಕ್ರಮವನ್ನು ನೋಡಿದ, ವೀಕ್ಷಣೆ ಮಾಡಿದ ಎಲ್ರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ತನ್ನ ಅದ್ಭುತವಾದಂತಹ ಆಯುರ್ವೇದ ಶಾಸ್ತ್ರದ ಮೂಲಕ ಉತ್ತರವನ್ನು ನೀಡಿರುವಂತಹ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ಬಂಧುಗಳ ಪರವಾಗಿ ಅನಂತ ನವೀನ್ ಜಿ ತುಂಬ ತುಂಬ ಧನ್ಯವಾದ. ಇವತ್ತು ಕರೆ ಆದ್ಮೇಲೆ ನಾವೇ ಸುಸ್ತಾಗಿದ್ದೇವೆ, ಸಾಕಷ್ಟು ಕರೆಗಳು ಬರ್ತಾ ಇದೆ. ಈ ಆಯುರ್ವೇದ ಶಾಸ್ತ್ರದ ವಿಚಾರವೇ ಆ ರೀತಿ ಅದ್ಭುತ, ಉದ್ದೇಶವೇ ಅದೇ. ಅದು ಕೂಡ ಎಷ್ಟು 1000 ವರ್ಷಗಳ ಹಿಂದೆ ನೀಡಿರುವಂತ ಒಂದು ಶಾಸ್ತ್ರ ಅದು. ಅದನ್ನು ನೋಡಿ, ಈಗ ನಮ್ಮ ಹತ್ರ ವ್ಯಕ್ತಿಗತವಾಗಿ ಬನ್ನಿ ಅಂತ ಇದ್ರೆ ನಾನು ಇಷ್ಟು ಜನರಿಗೆ ನಾನು ಸಹಾಯ ಮಾಡಬಹುದು. ಒಂದು ದಿನದಲ್ಲಿ ನನಗೆ ಒಂದು 50-100 ಪೇಷಂಟ್ ಒಳಗೆ ಆಗೋದಿಲ್ಲ. ಈ ಕಾರ್ಯಕ್ರಮ ಮೂಲಕ ನಾನು 1000 ಜನರಿಗೆ ಮುಟ್ತಾ ಇದ್ದೇನೆ. ಖಂಡಿತ ಏಕಕಾಲದಲ್ಲಿ ಒಂದು ಏಕಕಾಲದಲ್ಲಿ ಅವರಿಗೆ ಈ ಮೆಡಿಸಿನ್ ಅನ್ನು ಹೇಗಾದ್ರೂ ಒಂದು ರೀಚ್ ಕೊಡ್ತಾ ಇದ್ದೇನೆ. ದಟ್ ಇಸ್ ದ ಏಮ್ ಆಫ್ ದ ಪ್ರೋಗ್ರಾಮ್. ಇಡೀ ಪ್ರಪಂಚವೇ ಆಯುರ್ವೇದದತ್ತ ಮುಖ ಮಾಡ್ತಾ ಇದೆ. ಒಂದು ಕಡೆ ಅವಜ್ಞೆಯಾಗಿದ್ದಂತಹ ಈ ಶಾಸ್ತ್ರ, ವಿದೇಶದವರು ನಮ್ಮ ಹತ್ರ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆ ಬರ್ತಾರೆ, ನಮ್ಮ ಅವರು ವಿದೇಶಕ್ಕೆ ಟ್ರೀಟ್ಮೆಂಟ್ಗೆ ಹೋಗ್ತಾರೆ. ಖಂಡಿತ ಖಂಡಿತ. ಈ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಬಂದೇ ಬಿಟ್ಟಿದೆ. ಮತ್ತೊಮ್ಮೆ ಎಲ್ರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ಈ ಸಂಚಿಕೆಯನ್ನು ವಿರಮಿಸಿದ್ದೆ. ನಮಸ್ಕಾರ.